ಸನಾತನ ಧರ್ಮಾಧೀಶಾಯ ಬನ್ನಿಋಷಭ ಜಗದ್ಗುರು ಪಾಹಿಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುರದ್ಭವ ಯಸ್ಯ ಸ್ಮರಣ ಮಾತ್ರೇಣ ಋಣೋನ್ಮುಕ್ತಿಕರಸ್ಥಿತಾಃ ತಂ ಮುಂದೆ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರದ ಪುಣ್ಯಪುರುಷರಾದಂತಹ ವಿಶ್ವಾರಾಧ್ಯರನ್ನ, ಮೂರ್ತ ಸ್ವರೂಪಳಾದಂತಹ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಶ್ರೀ ಕ್ಷೇತ್ರದಲ್ಲಿ ನಡೆದು ಬಂದಂತ ಅವರಾತ್ರಿ ಅಮಾವಾಸ್ಯೆಯ ನಿಮಿತ್ತವಾಗಿ ಹಮ್ಮಿಕೊಂಡ ಶಿವಾನುಭವ ಚಿಂತನೆ ಮತ್ತು ಭಜನಾ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನುಭವಾಮೃತ ನೀಡಿದಂತ ಶ್ರೀಮಠದ ಕಿರಿಯ ಪೂಜ್ಯರಾದ ಶಿವಶೇಖರ ಸ್ವಾಮಿಗಳವರಿಗೂ, ಪಂಡಿತರು, ಹಿರಿಯರು, ಅನುಭಾವಿಗಳಾದಂಥ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ, ಇವತ್ತಿನ ಪ್ರತಿ ಅಮಾವಾಸ್ಯೆಯ ಜಾಗರಣೆ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಭಜನಾ ಸೇವೆಯಲ್ಲಿ ಈ ಅಮಾವಾಸ್ಯೆಯ ಭಜನಾ ಸೇವಾ ಕಾರ್ಯಕ್ರಮಕ್ಕೆ ಸೇವಾರ್ಥಿಗಳಿಗೆ ಆಗಮಿಸಿದಂತ ಹತ್ತಿಕುಣಿ ಹಾಗೂ ಹುಳುಗೋಳ ಭಜನಾ ಸಂಘದವರಿಗೂ, ಕ್ಷೇತ್ರ ದರ್ಶನಾರ್ಥಿಗಳಾಗಿ ಆಗಮಿಸಿದಂತ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿಗಳು. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಥಣಿಯ ಶಿವಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನಯ್ಯ, ಸ್ವತಂತ್ರ ದೇವರ ಸಿದ್ದೇಶ್ವರ ನಿನ್ನ ಹೆಸರೇಳುವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳನ್ನದೇ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ಉದಾತ್ತ ತತ್ವಕ್ಕೆ ಬಂದು ನಿಂತಂಥವರು ವಿಶ್ವಾರಾಧ್ಯರು. ಅಂಥ ಪವಿತ್ರ ತತ್ವದ ಆಧಾರಿತವಾದಂಥ ಶ್ರೀ ಕ್ಷೇತ್ರದಲ್ಲಿ ಮುಂಜಾನೆ ನಡೆದು ನೀವೆಲ್ಲರೂ ಕೂಡ ಬಂದಿರಿ, ಪ್ರಸಾದ ಆಗ್ಯದ, ದರ್ಶನ ಆಗ್ಯದ. ನಿಮ್ಮೆಲ್ಲರ ವಿಚಾರಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ, ದುಃಖ ದುಮ್ಮಾನಗಳನ್ನ ನಿಮ್ಮ ಅಪ್ಪರ ಹತ್ರ ಹಂಚಿಕೊಂಡ್ರೆ, ಗುರುಗಳ ಹತ್ರ ಹಂಚಿಕೊಂಡ್ರೆ ತಕ್ಕ ಮಟ್ಟಿಗೆ ನೀವು ಸುಖ ಶಾಂತಿ ಸಮಾಧಾನ ಸಿಕ್ತಪ್ಪ ಅನ್ನೋತಕ್ಕಂಥ ಅನುಭವಕ್ಕೆ ಬಂದು ನಿಂತಂಥವರಾಗಿದ್ದೀರಿ. ಭಜನಾ ಸಂಘದವ್ರನ್ನು ಕೂಡ ಬಹಳ ಹುರುಪಿನಿಂದ ಭಜನಾ ಮಾಡಿದ್ರು ಅವರು. ನಮ್ಮ ಪ್ರಭಾಣ ಅಲ್ಲಿದ್ದ ಮಗ ಇಲ್ಲಿಗೆ ಬಂದವ. ಪ್ರಭಾಣ್ಯಾಕ ನಾವನು ಅವ್ರ ಅನ್ನತ್ತೆ ಹಾ ಹಾ ಅಂತಿದ್ದೇವೆ. ನಾವು ಎದ್ರ ನೀವು ಕುಂತೀರಿ ನಿಂತೀರಿ ಅಂತ ನಾವ್ ಇಲ್ಲಿ ಕುಂತೇವೆ, ಇಲ್ಲಾಂದ್ರೆ ನಾವು ಅಲ್ಲೇ ಹೋಗಿ ಕುಂದ್ರವ್ರೆ. ಭಜನೆಯಲ್ಲಿ ಅಷ್ಟು ಶಕ್ತಿ ಇರ್ತದ. ಭಜನೆ ಅಂತ ತಿಳ್ಕೊಂಡಂದ್ರೆ ಅವ್ರು ನೋಡ್ರಿ, ಯಾವುದೋ ಪುಸ್ತಕ ಓದೋದು ಬೇಕಾಗಿಲ್ಲ, ಪಾರಾಯಣ ಮಾಡೋದು ಬೇಕಾಗಿಲ್ಲ, ಶಾಸ್ತ್ರಾಧ್ಯಯನ ಬೇಕಾಗಿಲ್ಲ. ಸ್ವಯಂ ಪ್ರೇರಿತವಾಗಿ, ಸ್ವಯಂಭೂ ತಾನಾಗಿ ಅನುಭವದಿಂದ ಬಂದಂಥದ್ದು ಮೊದಲು ಸಂತೋಷ ಪಡ್ತಾನ ಭಜನೆ ಮಾಡವ. ಸಂತೋಷ ಪಟ್ಟು ಹುರುಪಿನಿಂದ ಹಾಡ್ತಿರ್ತಾನ ಭಜನೆ. ಆ ಹುರುಪಿನಿಂದ ಹಾಡುವಂತ ಸಂದರ್ಭದಲ್ಲಿ ಅವ ಇನ್ನೊಬ್ಬರು ಹುರುಪಾಗ್ಲಿ
ಅವ ಅಲ್ಲಿಂದ ನಮ್ಮ ಪ್ರಭು ಅಲ್ಲಿಂದ ಇಲ್ಲಿಗೆ ಬರಲಿ, ನಮ್ಮ ಅಪ್ಪ ಹಾರಾಡ್ಲಿ ಅಂತ ತಿಳ್ಕೊಂಡು ಮಾಡಂಗಿಲ್ಲ ಅವ್ರು. ತಮ್ಮ ಆನಂದಕ್ಕಾಗಿ ಮಾಡ್ತಾ ಆನಂದವೇ ಪರಬ್ರಹ್ಮ ಸ್ವರೂಪ ಆದಂಥದ್ದು ಅಂತ ಹೇಳುವಂಥವ್ರು ಆಗ್ತಾರೆ. ಸಂಗೀತದಲ್ಲಿ ಅಷ್ಟು ಶಕ್ತಿ ಅದ. ಶ್ರೀಕೃಷ್ಣ ಕೊಳಲು ಬಾರಿಸುವಂತ ನಿಂತನಂತ ತಿಳ್ಕೊಂಡಂದ್ರೆ ಬರೇ ಮನುಷ್ಯರೆಲ್ಲ ಗೋವುಗಳು ಬಂದು ಆಕಳುಗಳು ಬಂದು ತಲೆ ಹಾಕ್ತಿದ್ದವು ಅಂತ. ಆಕಳುಗಳು ಬಂದು ತಲೆ ಹಾಕ್ತಿದ್ವು. ಅಂದ್ರೆ ಸಂಗೀತದಲ್ಲಿ ತಾನು ಆನಂದ ಪಟ್ಟು ಇನ್ನೊಬ್ಬರನ್ನು ಆನಂದ ಪಡಿಸತಕ್ಕಂತ ಶಕ್ತಿ ಯಾರಲ್ಲಿ ಅದ, ಕಲೆಯಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸಂಗೀತದಲ್ಲಿ, ಈ ಭಜನಾ ಕಲೆಯಲ್ಲಿ ಮಾತ್ರ ಅಂತ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ. ಅನೇಕ ಜ್ಞಾನಿಗಳು ಹೇಳ್ತಾರೆ, ಅವರು ಪಶು ಜನ್ಮದಿಂದ ಅತಿಕ್ರಮಿಸಿ ಬಂದು ಪಶುಪತಿಯನ್ನು ಕೂಡೋದೇ ಮನುಷ್ಯನ ಧರ್ಮ. ಇವು ಭಜನಿ ಪುರಾಣ ಪುಣ್ಯಕಥೆಗಳು ಇವೆಲ್ಲ ಎದಕ್ ಬೇಕಾಗ್ತಾವ? ಅವ್ರು ಹೇಳ್ತಾರ, ಪಶು ಜನ್ಮದಿಂದ ಅತಿಕ್ರಮಿಸಿ ಅಂಡಜ ಪಿಂಡಜ ಸ್ವೇದಜ ಉದ್ವೇಜ ಅನ್ನತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ 21 ಲಕ್ಷ, ಸ್ವೇದಜ 21 ಲಕ್ಷ, ಉದ್ವೇಜ ಅಂದ್ರೆ ಗಿಡ ಗಂಟಿ ಬೆವರಿನಿಂದ ಹುಟ್ಟುವಂತ ಏನು ಸಣ್ಣ ಕ್ರಿಮಿಗಳು ಕೂಡ ನೀನಾಗಿದ್ದೀಯಾ ಅಂತ ಹೇಳ್ತಾರ. ಅದು ಹಲವು ಇವೆಲ್ಲ ಜನ್ಮಗಳನ್ನು ಅತಿಕ್ರಮಿಸಿಕೊಂಡು ಜನ್ಮ ದಾಟುಕೊಂತ ಬಂದು ನೀ ಎಲ್ಲಿ ಬಂದಿದೆ ಅಂತ ತಿಳ್ಕೊಂಡ ಕೇಳಿದ್ರ ಮನುಷ್ಯ ಜನ್ಮಕ್ಕೆ ನೀವು ಬಂದಂಥವ್ರು ಆಗಿದ್ದೀರಿ. ಮನುಷ್ಯ ಜನ್ಮಕ್ಕೆ ಬಂದ ನಂತರನು ಕೂಡ ನೀ ಇಲ್ಲಿ ಇರಂಗಿಲ್ಲ. ಯಾಕಂದ್ರೆ ನಿಂದ ಅಷ್ಟೇ ಆತ, ಎದಕ್ಕೆ ಬಂದಿದೆ ಹೋಗಸನಂದ್ ಬಂದಿದೆ, ಅದಕ್ಕೆ ಹೋಗ್ತೇವೆ ಮತ್ತು ವಾಪಸ್ ಬರಸನಂದು ಹೋಗ್ತಿದ್ದೆ. ಅದಕ್ಕೆ ಹಾಡ್ಕೊಂತ ಅವ್ರು ಒಂದು ಪದ ಹಾಡಿದ್ರು, ಎಷ್ಟು ದಿನ ಇಲ್ಲೇ ಇರ್ತೀಯ ಅಣ್ಣ, ಇದು ಕಿರಾಯ ಮನಿ ಅದು. ಈ ಜಿಂದಗಿ ಏಕ ಕಿರಾಯ ಕಾ ಘರ್ ಹೈ. ಒಬ್ಬ ಅನುಭವ ಹೇಳ್ತಾರ, ಈ ಜಿಂದಗಿ ಏಕ ಕಿರಾಯ ಕಾ ಘರ್ ಹೈ, ಏಕ್ ನಾ ಏಕ್ ದಿನ ಬದಲ್ನಾ ಪಡೇಗ. ಇದು ಕಿರಾಯ ಮನಿ ನಿಮ್ದಂತೀರ ನೀವು? ಸ್ವಲ್ಪ ಮನ್ಯಾಗ ಮ್ಯಾಗಿನ ಮನ್ಯಾಗ ಇದ್ರಿ ನೀವು ಖಾರ ಕುಟ್ಲಕತ್ರೆ ಸಪ್ಪಳ ಮಾಡ್ಬೇಡ, ನಮ್ಮ ಚೆತ್ತ ಅಳ್ಳಾಡ್ತದ ಅಂತಾರ ಬುಳಿಕಿನವ್ರು. ನಿನ್ನ ಖಾರ ನೀ ಕುಟ್ಬೇಕಾದ್ರೆ ಸಪ್ಪಳ ಕಮ್ಮಿ ಮಾಡ್ಬೇಕಾಗ್ತದ. ಅಂದ್ರೆ ಇದು ಕಾಯಂ ಅಲ್ಲ. ನಾವು ನಿದ್ದೆ ಮಾಡ್ತೀವಿ, ಉಣ್ತೀವಿ, ಹೇಳ್ತೀವಿ, ಇದು ಜೀವನದಾಗ ಹೋಗೋದು ಬರೋದು ಎಲ್ಲ ಇದ್ರಲ್ಲಿ ಅನುಭವ ಮಾಡ್ಕೋತೀವಿ ಅಂತ. ನಿದ್ದೆ ಮಾಡೋದ ಅರ್ಥ ಏನಂದ್ರೆ ಇದು ಸಾವಿನ ಸ್ವಲ್ಪ ಸಮಯ ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಿಲ್ಲನೋ ಇಲ್ಲೇ ಮಲ್ಕೊಂಡ್ರಿ, ನನಗೆ ಗೊತ್ತಾಗಿಲ್ಲಪ್ಪ ನಿದ್ದೆ ಐತದ, ಮತ್ತ ಪೂರ ನಿದ್ದೆ ಐತಿದವ್ರು ಅಂದ್ರೆ ಹಾದವ್ರು ಕೇಳಿದ್ರ ಅವ್ರ ಅಂತಾರ. ಅವ್ರಿಗೇನ್ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರ ನಾವು? ಇಲ್ಲ, ಇದು ಸ್ವಲ್ಪ ನಿದ್ದೆ ಹತ್ತಿದ ಸಮಯ ಅಂತ, ಪೂರವಾದಂಥವ್ರು ಪೂರ ನಿದ್ದೆ ಹತ್ತಿದವರು ಸಮಯ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರ. ಅಂತ ವಿಚಾರದಲ್ಲಿ ಅವೆಲ್ಲವುಗಳು ದಾಟುಕೊಂತ ಬಂದು ಅತಿಕ್ರಮಿಸಿಕೊಂಡು, ಅಂದ್ರೆ ದಾಟುಕೊಂತ ಬಂದು ಅದರಲ್ಲಿರತಕ್ಕಂಥ ಪುಣ್ಯದ ಗಂಟಿನ ಫಲ ಏನದಂತ ಕೇಳಿದ್ರೆ ಇದು ಮನುಷ್ಯ ಜನ್ಮ ಅಂತ ಹೇಳುವಂಥವ್ರು ಆಗ್ತಾರ. ಎಲ್ಲಾ ಪ್ರಾಣಿ ಪಕ್ಷಿಗಳಿಂದ ದಾಟುಕೊಂತ ಈ ಮನುಷ್ಯ ಜನ್ಮಕ್ಕೆ ಬಂದಿದೆ ಅಂತ ಅಂದಾಗ ನೀವೆಂತಿರ್ತೀರಿ ಅಲ್ಲ, ನಮ್ಮ ಮೋಕ್ಷ ಆಯ್ತ್ರಿ ಅಂತ. ಮೋಕ್ಷ ಇಲ್ಲಿ ಆಗುವಂಥದ್ದಲ್ಲ. ಅದಕ್ಕೆ ಹೇಳ್ತಾರ, ಸಹಜ ಸಾವು ಸಂಕಲ್ಪ, ತಾತ್ಕಾಲಿಕ ಸಾವು, ಸಹಜ ಸಾವು, ಮೋಕ್ಷ. ತಾತ್ಕಾಲಿಕ ಸಾವು ಅಂತ ತಿಳ್ಕೊಂಡಂದ್ರೆ ಈಗ ಹಾಸ್ಪಿಟ್ಲಕ್ಕೆ ಹಾಕಿರ್ತಾರ. ಎಷ್ಟೋ ಜನ ಕೇಳ್ತಾರೆ, ಮಾನ್ಯ ನಮ್ಮ ಇಲ್ಲಿ ಹುಳುಗೋಳದ ಹತ್ರ ಯಾರೋ ಒಬ್ಬ ನಮ್ಮ ಬರೀ ಬರೋ 1 ತಿಂಗಳು 2 ತಿಂಗಳು ಬರಲಿಲ್ಲ. ಯಾಕೆ ಬರಲಿಲ್ಲಲ್ಲ ಅಂತಂದೆ. ಯಪ್ಪ ಗೊತ್ತಾಯಿಲ್ಲ ನಿನಗೆ? ಗೊತ್ತಿಲ್ಲಪ್ಪ, ನಾ ಆಕ್ಸಿಡೆಂಟ್ ಆಗಿತ್ತಪ್ಪ, 2 ತಿಂಗಳು ಕೋಮಾದಾಗ ಹೋಗಿದ್ದೆ, 2 ತಿಂಗಳಾದ್ಮೇಲೆ ಕೆಚ್ಚರಾದೆ ನನಗೆ ಅಂತ ಹೇಳಿದವ ನಾನು. ನಾನು ಇದು ಇದ್ರು ಇರ್ಲಾರ್ದಂಗ. ಹೌದಾ? ಇದು ಸಹಜ, ಇದು ತಾತ್ಕಾಲಿಕ. ಹೋಗ್ತದ ಮತ್ತೆ ಬರ್ತಾನದು ನಮಗೂ ಗ್ಯಾರಂಟಿ ಇರ್ತದೆ, ಡಾಕ್ಟರ್ಗಳಿಗೂ ಗ್ಯಾರಂಟಿ ಇರ್ತದೆ. ಡಾಕ್ಟರ್ ಗ್ಯಾರಂಟಿ ಅಂತಂದ್ರೆ ಅದೇ ಮನುಷ್ಯನ ಬಹಳ ವಿಚಿತ್ರ. ಮೊನ್ನೆ ಒಂದು ಕೇಳಿದ್ರಿ ನೀವು, ಶಿವಮೊಗ್ಗದಲ್ಲಿ ಒಂದು ಹಾಸ್ಪಿಟ್ಲ್ನಾಗ ಕಾಲಾಗ ರಾಡ್ ಹಾಕ್ಯಾರ. ಎಷ್ಟೋ ದಿವಸ ಆಗ್ಯದ. ಅದನ್ನ ಬದಲಾಯಿಸ್ಕೋಬೇಕಂತ ಹೋಗ್ಯಾನ. ಅವನಿಗೆ ಅನಿಸ್ತೇಷ್ಯ ಕೊಟ್ರ, ಮತ್ತೆ ಕೊಯ್ಬೇಕಾದ್ರ ಅನಿಸ್ತೇಷ್ಯ ಕೊಟ್ರ, ಕೊಯ್ದಾರ. ಕೊಯ್ದ ನಂತರ ಗೊತ್ತಾಗ್ಯದ ಅವನಿಗೆ ರಾಡ್ ಹಾಕಿದ್ದ ಕಾಲ ಬಗಲಾಗ, ಈ ಮಕ್ಕಳು ಡಾಕ್ಟರ್ ಎಡಗಾಲ ಕೊಯ್ದಾರ ಅಂತ.
ಕೇಳ್ಬೇಕಂತ ಯಾರಿಗೆ ಕೇಳಿದ ಆಪರೇಷನ್ದಾಗ ಅದು ಮಕ್ಕಂಡದ ಅದು ಬೇಹುಷಾಗಿ ಅದು ಮಕ್ಕಂಡದ. ಈ ಹೊರಗಿನವ್ರಿಗಾದ್ರೆ ಹೊರಗಿನ ಯಾಕೆ ಪೂರ 2 ತಾಸ ಆಗಿದೆ ಆಪರೇಷನ್ ಮಾಡ್ರಿ 2 ತಾಸ ಹೊರಗಿನವ್ರು ಸುಟ್ಬಿಡ್ತಾರ. ನೋಡಿ ಅವ ಆಪರೇಷನ್ ಎಚ್ಚರ ಆಗ್ತಾರ ಅಲ್ಲೇ ಕುಂತಾರ ಮಕ್ಕಳು ಡಾಕ್ಟರ್ ಅಲ್ಲೇ ಕುಂತು ಹಿಂದಡಿಗೆ ನೋಡಿದ್ರಂತ ಅವ ಎಚ್ಚರ ಆದ ನಂತರ ಅವ ಕೇಳ್ತಾನಂತ ಈ ಕಾಲ ರಾಡ್ ಹಾಕಿದ್ ಖರೆ ಅದ ಹೌದು, ಈ ಕಡೆ ಕೊಯ್ದಿರ್ಬೇಕಂತ ತಿಳ್ಕೊಂಡು ನಾವೇನಂತಾನ ನನ್ ಬಲಗಾದ ಇಲ್ಲೇ ಐತ್ರಿ ಇನ್ನೊಂದ್ ಕಾಲ ಇಲ್ಲದಂತ ಅವ ಕೇಳಕತ್ತಾನಂತ ಅವ್ರಿಗೆ. ಡಾಕ್ಟರ್ ನೋಡಪ್ಪ ಗಡ್ಬಡಕ್ಕೆ ಬಿದ್ದಿಲ್ಲ, ಗಡ್ಬಡಕ್ ಬೀಳಕ್ ಹೋಗ್ಬೇಡ, ಸ್ವಲ್ಪ ಫರಕ್ ಐತಿ. ಯಾವ ಫರಕ್ ರೀ ಸಾಬ್ರಿ ಏನ್ ಹಾಕಿದ್ ಕಾಲಿರ್ತಾವ ಇದು ಎಡ್ಡಾದ್ರೂ ಹೋದೆ ಅಂತಾರ ಹೊರಗೋಲೆ ಏನ್ರಿ ಗೊತ್ತಿರಪ್ಪ ಸ್ವಲ್ಪ ಸ್ವಾರಿ ಅಂದ್ಬಿಡ್ತಾರ ನೋಡು. ಸ್ವಾರಿ ಯಾವ ಸ್ವಾರಿ ರೀ ಕಾಲ ಇದು ಇನ್ ಇದು ಕೈಬೇಕು ಗತಿ ಏನ್ ನಂದು ಅಂದವ ಡಾಕ್ಟರ್. ಹೇಳುವಂತ ತಾತ್ಪರ್ಯ ಏನಂದ್ರೆ ವೈದ್ಯೋ ನಾರಾಯಣ ಹರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಡಾಕ್ಟರ್ಗಳು ಎಲ್ಲರೂ ಅಲ್ಲ, ಪುಣ್ಯಾತ್ಮರ. ಅಗಳೇ ಒಬ್ಬ ನಮ್ ಡಾಕ್ಟರ್ ಬಂದಿದ್ದಾರೆ ಶೇಖರಗೌಡ ಪಾಟೀಲ್ ಅಂತ ತಿಳ್ಕೊಂಡು. ಅವರು ದಕ್ಷಿಣ ಭಾರತದಲ್ಲಿ ಸುಮಾರು ನಿಮ್ಮ ಸಂಬಂಧಿಕರು ಯಾರೋ ಎಲ್ಲೇ ಹೋದಂಥವ್ರು ಕ್ಯಾನ್ಸರ್ 4ನೇ ಹಂತಕ್ಕೆ ಹೋಗ್ಯದಂತಂದ್ರ ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರ. ಹೌದಾ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ, ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಅಂದಾಗ ಅಲ್ಲಿ ಯಾವ ಡಾಕ್ಟರ್ ಹತ್ರ ಭೇಟಿ ಆಗ್ಬೇಕು, ನಾವು ಸಂಪರ್ಕ ಮಾಡ್ಕೋಬೇಕು, ಇದಕ್ಕೆ ತಕ್ಕ ಮಟ್ಟಿಗೆ ಔಷಧೋಪಚಾರ ಸಿಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರ ದಕ್ಷಿಣ ಭಾರತದಲ್ಲಿ ಅಂದ್ರೆ ಏಷ್ಯಾ ಖಂಡದಲ್ಲೇ ಒಂದು ನಂಬರ್ ಇದ್ದಂತ ಡಾಕ್ಟರ್. ಆ ಡಾಕ್ಟರ್ ಯಾರಂದ್ರೆ ಆಗಲೇ ದರ್ಶನ ತಗೊಂಡು ಹೋದ್ರ ನಿಮ್ಮೆಲ್ಲರ ಎದುರ ಆ ಪುಣ್ಯಾತ್ಮ ಶೇಖರಗೌಡ ಪಾಟೀಲ್ ಅಂತ ತಿಳ್ಕೊಂಡು ಬಹಳ ಸರಳ ಡಾಕ್ಟರ್. ಇಲ್ಲಿ ನಮ್ಮ ಅಂಬರೀಷ್ ಕುಂತಾನೆ ಇಲ್ಲಿ ಸೇಡಮ್ದು, ಅವನಿಗೆ 4 ಎಷ್ಟೋ ವರ್ಷದಿಂದ ಕ್ಯಾನ್ಸರ್ ಆಯ್ತು. 2-3 ವರ್ಷ ಆಗಿರ್ಬೇಕಷ್ಟೇ ಕ್ಯಾನ್ಸರ್ ಆಯ್ತು. ಅವನು ನಮ್ಮ ಶ್ರೀಕಾಂತ್ ಇಬ್ರು ಬರ್ತಿರ್ತಾರ. ಅವರು ಶ್ರೀಕಾಂತನ್ ತಾಯಿ ಅದೆಷ್ಟು ವಿಚಿತ್ರ ನೋಡ, ಅವ್ರು ನಡ್ಕೊಂತಿರ್ತಾರ. ಅಂದ್ರ ದೇವ್ರಿಗೆ ನಾವು ಹೋಗೋರಿಗೆ ಬರೋರಿಗೆ ಎಷ್ಟು ನಿರಂತರವಾದ ಸಂಬಂಧ ಇರ್ತದ, ಸೈಪ್ ಇರ್ತದ. ಆ ಶ್ರೀಕಾಂತನ್ ತಾಯಿ ರೈಲ್ವೆ ಪಟ್ರಿಗೆ ಬಿದ್ದು ಸತ್ರು. ರಾತ್ರಿ 3:30 ಹಂಗಾಗಿತ್ತಾನಷ್ಟೇ, 3:30 ಆಗಿತ್ತಾನ. ನಾನು 3 ಗಂಟೆಗೆ ಸ್ವಪ್ನಾಯ್ತು, ಮಲ್ಕೊಂಡಿದ್ದೆ ನಾನು. ಸ್ವಪ್ನದಾಗ ಇವ್ರ ಅಮ್ಮ ಹಿಂಗ್ ಹೊಂಟಿದ್ಲಿಂತ ಸೀರೆ ಉಟ್ಕೊಂಡು. ಅವ್ರ ಇವ್ರ ಮುತ್ತೆ ಸಣ್ಣ ಮುತ್ತೆನೇ ನಾವಕ್ಕ ನಮ್ಮ ಸೇಡಮ್ ವಿಶ್ವನಾಥ್. ಅದೇ ರಾತ್ರಿ ಹೆಂಗ್ ಮಾಡ್ಲಿ, ಈಶಪ್ಪ ಮನೆಗೆ ಯಾರೋ ಒಬ್ಬ ಹೆಣ್ಮಗಳು ಹೋಗಿ ರೈಲ್ವೆ ಪಟ್ರೆ ಬೀಳಕೊಂಟಾಳ. ನನಗ್ ಗೊತ್ತಾಯ್ತಾನ ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಫೋನ್ ಹಚ್ಚಿದೆ. ಈಶೆ ನಿನ್ ಮಕ್ಕಳು ಇಲ್ಲಾರೆ ಅಂತ ಕೇಳಿದೆ. ಮತ್ತೆ ಇಲ್ಲ ಮನ್ಯಾಗ ಯಾರಪ್ಪ, ಇಲ್ಲೋ ಯಾರೋ ಒಬ್ಬರು ನಿಮ್ ಮನ್ಯಾಗ ಮಗಳಂತ ರೈಲ್ವೆ ಪಟ್ರೆ ಬೀಳಕ್ ಹೊಂಟಾಳಂತ. ನನಗ್ ಸ್ವಲ್ಪ ಅನಿಸ್ತು. ವಿಷಪ್ಪ ಅಂದಪ್ಪ ಯಾರು ಇಲ್ಲ ಇಲ್ಲಿ. ಅರೆ ನನಗೆ ಏನಾರ ಆಗಿರ್ಬೇಕಂದ್ ಮಲ್ಕಂಡೆ. ಒಂದು 40 ತಾಸು ಸ್ವಲ್ಪ ಹೆಚ್ಚ ಕಡಿಮೆ ಆಗಿತ್ತು. ಅವಾಗ ಈಶ ಫೋನ್ ಮಾಡಿದ, ಯಪ್ಪ ಅಂತ ತಿಳ್ಕೊಂಡು ಹೇಳಕತ್ತ. ಯಾಕೋ ಈಶ ಅಂದ್ರ ನಮ್ಮ ಅಣ್ಣನ ಮಗಳು ರೈಲ್ವೆ ಪಟ್ರೆ ಬಿದ್ದಳಪ್ಪ ಅಂತ ಹೇಳಿದವ. ದೇಶ ಎಂಥದಿತ್ತಲೇ ಟೈಮ್. ಅವಾಗ ನಾ ಹೇಳಿದಂತಂದ್ರ ನೀ ಎಲ್ಲರಿಗೂ ಮಾತಾಡ್ಸಿದ್ದೆ ಅಂತಂದ್ರ ಪಾಪ ಇದು ಇವ್ರಿಗೆ ಗೊತ್ತದ, ಅದು ಇವ್ರ ತಾಯಿನೇ ಅವ. ಅಂದ್ರೆ ದೇವರೊಂದಿಗೆ ನಾವು ನಿರಂತರವಾದಂತ ಭಾವನಾತ್ಮಕವಾದಂತ ಸಂಬಂಧ ಇಟ್ಕೊಂಡೇವ್ ಅಂತಂದ್ರ ದೇವ್ರ ಮೊದಲು ಎಲ್ಲೇನಲ್ಲಿ ಎಚ್ಚರ ಕೊಡ್ತಾನಂತ. ಈಗ ಇಂಥಲ್ಲಿ ಹಿಂಗ ಆಗ್ಲಕತ್ತದ ಅಂತೇಳಿ ನಾ ಅಂದೆ, ಈಶಪ್ಪ ನನಗೇನ್ರ ಇರ್ಬೇಕು ಬಿಡ್ಲಿ ಅಂತ ತಿಳ್ಕೊಂಡ್ ಮಕ್ಕಂಡೆ ನಿದ್ದೆ ಹತ್ಲಿಲ್ಲ. ಒಂದ್ 40 ನಿಮಿಷಕ್ಕೆ ಮತ್ತೆ ಫೋನ್ ಮಾಡಿದೆ. ಫೋನ್ ಮಾಡಿ ಅಳಕತ್ತ ಯಾಕ್ಲೆ ಅಂತಂದೆ. ಇಲ್ಲ ನಮ್ಮ ಅಣ್ಣನ ಮಗಳಪ್ಪ ಹಿಂದ್ ರೈಲ್ವೆ ಪಟ್ರಿ ಬಿದ್ದಾಳ ಅಂತಂದೆ. ಏನ್ ಲೇಷ ಅವಾಗೇ ಹೇಳಿದ್ದೆ ಅಂದ್ರಪ್ಪ ಫೋನ್ ಮಾಡಿ ಏನಾರ ಮಾಡಿ ಉಳಿತಿತ್ತಲ್ಲೇ ದೇವ್ರ ಹೆಸರು ಕೊಟ್ಟನಲ್ಲೇ ಈಶಾ ನೀ ಮರ್ತಲ್ಲ. ಹೌದಪ್ಪ ಮರ್ತದಕ್ಕೆ ಮಗಳು ಕಳ್ಕೊಂಡೆ ಅಂತ ಹೇಳಿ ನಮ್ಮ ಪುಣ್ಯಾತ್ಮ. ಇವೆಲ್ಲಾ ವಿಚಾರಗಳ ಮಧ್ಯದಲ್ಲಿ ಭಾವನಾತ್ಮಕವಾದಂತಹ ನಿರಂತರ ಸಂಬಂಧ ನಾವು ಇಟ್ಕೊಂಡೇವಂತಂದ್ರೆ ಸದ್ಗುರುನಾಥ್ ಎಲ್ಲಿರ್ತಾನಂತ ಕೇಳಿದಾಗ ನಾವು ಯಾರಿಗೆ ಭಕ್ತಿಯಿಂದ, ಯಾರಿಗೆ ಶ್ರದ್ಧೆಯಿಂದ, ಯಾರ ಮ್ಯಾಗ ವಿಶ್ವಾಸ ಇಟ್ಟು ನಂಬ್ಕೊಂತಿರ್ತೀವಿ ಆ ಸದ್ಗುರುನಾಥ ನಮ್ಗೆ ಒಂದಾನೊಂದು ಕ್ಷಣದಿಂದ ನಮಗ್ ಪಾರು ಮಾಡತಕ್ಕಂಥ ಆಗ್ತಾನ. ಅಂತ ವಿಚಾರದಲ್ಲಿ ಆ ಶೇಖರಗೌಡ ಪಾಟೀಲ್ ಹತ್ರ ನಮ್ಮ ಅಂಬರೀಷ್ ಹೋಗಿ, ಅದಕ್ಕೆ ಕ್ಯಾನ್ಸರ್ ಆಯ್ತು ಪಾಪ. ಅವ್ರ ತಾಯಿ ತೀರ್ಕೊಂಡಿದ್ಲು. ಇಲ್ಲಿ ಬಂದ ಒಂದ್ 2-3 ಸಾವಿರ ಆಯ್ತಪ್ಪ, ಹೋಗು ಡಾಕ್ಟರ್ ಹತ್ರ ಹೋಗಿ ಹೇಳು, ಈಗ ಹಿಂಗ ಅಪ್ಪರು ಕಳಿಸ್ಯಾರ ಅಂತ ತಿಳ್ಕೊಂಡು ನೀನು ನಾನು ಫೋನ್ ಮಾಡ್ತೀನಿ, ರೊಕ್ಕ ಅಷ್ಟಾತಿಷ್ಟ ಅನ್ಬೇಡ, ಡಾಕ್ಟರ್ ತೋರ್ಸ ಮತ್ತ ಆರಾಮಾಯ್ತಂದ್ರೆ ನೋಡಮ್ ಗುರುನಾಥನ ಕೃಪಾ ದೊಡ್ಡವ ನಮ್ಮ ಅಪ್ಪ ನೋಡಮ್ಮ ಅಂತ ತಿಳ್ಕೊಂಡಂದು
ಹೋದ ಬಂದ. ಒಂದ್ ದಿವ್ಸ ಡಾಕ್ಟರ್ ಕೇಳಿದೆ ನಾನು, ಸರ್ ನಮ್ಮ ಅಂಬರೀಷಿಗೆ ಹಂಗದ್ರಿ, ಅಪ್ಪ ನನ್ನ ಕೆಲಸ ನಾ ಮಾಡೀನಿ, ಮುಂದಿನ ಕೆಲಸ ಮುತ್ತೆಂದ ಅದ್ ನೋಡು ಅಂದವ. ಮುಂದಿನ ಕೆಲಸ ಮುತ್ತೆಂದ ಅದ. ಆಯ್ತಪ್ಪ ಅಂತ ತಿಳ್ಕೊಂಡಿದ್ದೆ. ಬಂದ, ಲೇ ಅಂಬರೀಷ್ ಹಂಗೆ ತಿರ್ಗಾಡ್ಬೇಡ, ದುನಿಗೆ ತಿರ್ಗಾಡ, ಪ್ರದಕ್ಷಿಣೆ ಹಾಕು, ಆಧಾರ ಹಚ್ಕೊಂಡು ಅಲ್ಲೇ ಮಲ್ಕಲೆ ಅಂತಂದೆ ನಾನು. ಅವ್ರ ತಾಯಿ ಸ್ವಲ್ಪ ದಿನ ಆಯ್ತು ಸತ್ತು. ಆಯ್ತಪ್ಪ ಅಂತ ತಿಳ್ಕೊಂಡು ಮಲ್ಕೊಂಡು ರಾತ್ರಿಗೆ ಹಿಂಗೆ ತಿರ್ಗಾಡ್ಕೊಂತಿದ್ದಾಗ ವಿಶ್ವರಾತ್ರಿ ಬಂದ ಅಂದ್ರಂತ, ಲೇ ಯಾಕೆ ಬಿದ್ದಿಲ್ಲಿ? ಯಪ್ಪ ನಮ್ಮ ಅಪ್ಪ ಇಲ್ಲಪ್ಪ, ಅಮ್ಮ ಇಲ್ಲಪ್ಪ, ನನಗ ಇಷ್ಟು ತ್ರಾಸಾಗ್ಯದ, ಅಪ್ಪನ ಮುಂದೆ ಹೇಳಿನಿ, ಅವನೇ ಅಲ್ಲಿ ತೋರ್ಸು ಇಲ್ಲಿ ತೋರ್ಸು ಅಂತ ತಿಳ್ಕೊಂಡು ತೋರ್ಸಕತ್ತನ. ಅವ್ರು ನಿನ್ನ ದಾರಿ ತೋರ್ಸ್ಯಾರಪ್ಪ, ನಾನು ಅಲ್ಲಿ ತೋರ್ಸಕ್ ಹೋಗಿದ್ದೆ, ಅವ್ರು ನನಗೆ ನಿನ್ನ ದ್ವಾರ ತೋರ್ಸ್ಯಾರ, ನಿನ್ನ ಬೆಲ್ಲಿ ಬಂದಿನಿ ಅಂತ ತಿಳ್ಕೊಂಡಂದಾಗ ಅವ್ರು ಅಪ್ಪನ ವಿಶ್ವರಾತ್ರಿ, ಲೇ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರಿಲ್ಲ, ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಇದ್ದು, ಇದು ನಿಮ್ಮ ಪ್ರಮಾಣ ಅಂತ ತಿಳ್ಕೊಂಡು ಏನು ಬಂದು ಸಮರ್ಪಣಾ ಭಾವದಿಂದ ಮಲ್ಕೊಂಡಲ್ಲಿ ಅದೆಂತ ಕ್ಯಾನ್ಸರ್ ಇರ್ತಿರ್ಲಿ, ಆಧಾರ ಹಚ್ಕೊಂಡು ಹೋಗ್ಬಿಡು, ಆ ಡಾಕ್ಟರ್ಗೆ ಹೇಳ್ತೀನಿ ನಾಳೆಗೆ ಬರಬರಿ ಆಗ್ಯದ ಅಂತ ಹೇಳ್ತಾನ ಅಂತ ತಿಳ್ಕೊಂಡ. ಅಂದ್ರೆ ಇದು ಕತೆ ಅಲ್ಲ, ಯಾವುದೇ ಪುರಾಣದಲ್ಲಿ ಬಂದಂಥದ್ದಲ್ಲ. ಇದು ನಾವು ಹ್ಯಾಂಗ್ ನಡ್ಕಂತೀವಿ. ಎಲ್ಲಾ ಕ್ಷೇತ್ರಗಳಿಗೆ ಮತ್ತು ಅಬ್ಬೆ ತುಮಕೂರು ವಿಶ್ವರಾತ್ರಿ ಕ್ಷೇತ್ರಕ್ಕೆ ಏನ್ ಅಂತರ ಅದ, ಯಾಕೆ ವ್ಯತ್ಯಾಸ ಅದ ಅಂತ ತಿಳ್ಕೊಂಡಂದ್ರೆ, ಇಲ್ಲಿ ವಕೀಲರು ಯಾರು ಇಲ್ಲ, ಅವ್ರಿಗೆ ಕೇಳ್ಕೋಬೇಕು, ಅವ್ರಿಗೆ ಹೇಳ್ಬೇಕು, ಇವ್ರಿಗೆ ಹೇಳ್ಬೇಕಂತಿಲ್ಲ. ನಿನ್ನ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ ಅಂತ ತಿಳ್ಕೊಂಡು ಅಪ್ಪ ಅಂತ ತಿಳ್ಕೊಂಡು ಯಾರಂತಾರ, ಒಂದು ನೀವು ಎಲ್ಲೇ ಮಲ್ಕೊಂಡ್ರು ಕೂಡ ಒಂದು ಇದೇ ನಿನಗೆ ಒಳ್ಳೇದಾಗ್ತದೆ, ಹಿಂಗಾಗ್ತ ಅಂತ ತಿಳ್ಕೊಂಡು ತೋರಿಸುವಂತ ಏಕೈಕ ಈ ಕಲಿಯುಗದ ಸದ್ಗುರುನಾಥ ಯಾರಾದ್ರಿದ್ರ ಅದು ನಮ್ಮ ಅಪ್ಪ ವಿಶ್ವರಾಧ್ಯ ಅಪ್ಪ ಅಂತ ತಿಳ್ಕೊಂಡು ಹೇಳುವಂತ. ಇಂತಹ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹ್ಯಾಂಗಿರ್ಬೇಕಂತ ಕೇಳಿದಾಗ ಭಾವನಾತ್ಮಕವಾಗಿ ನಾನು ಅಲ್ಲಿ ಬಂದೆ ಇಲ್ಲಿ ಬರ್ಲಿಲ್ಲ ಅನ್ನೋತಕ್ಕಂಥದ್ದಲ್ಲ. ಅಮಾವಾಸ್ಯೆಗೆ ಬಂದು ಸದ್ಭಾವನೆಯಿಂದ ಸದ್ಗುರುನಾಥ ತಿಂಗಳೊಪ್ಪತ್ತಿನಲ್ಲಿ 29 ದಿವಸ ನನ್ನ ಸಂಸಾರದಲ್ಲಿ ಯಾಗೋ ಕಳೆದೆ ನಾನು. ಹೌದಾ, ಸಂಸಾರದಲ್ಲಿ ಮಾಡಿದಂತ ಯಾವುದೇ ಕರ್ಮ ಪಾಪ ಕರ್ಮಾದಿಗಳಿರ್ಲಿ, ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ಯಾವುದೇ ಕ್ಷೇತ್ರ, ಸಂಸಾರ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಮತ್ತೊಂದಾಲಿ ಮಗದೊಂದಾಲಿ ನಾವು ಹೌದಾಡಿರ್ಬೇಕು, ಅಲ್ಲಾಡಿರ್ಬೇಕು, ಒಂದು ಹಾಂಗ ಏನೋ ಆಗಿರ್ಬೇಕು, ಅವೆಲ್ಲಾ ಸಂಬಂಧಗಳಿಲ್ಲ. ಗುರುನಾಥ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ. ನಿನ್ನ ಕ್ಷೇತ್ರಕ್ಕೆ ನಾನು ಬಂದೀನಿ ಅಂತಂದ ಬಳಿಕ 29 ದಿನಗಳ ಬದುಕಿನಲ್ಲಿ ಏನಾದಂತ ಆಗುಹೋಗುಗಳಾದ್ರೆ ನಿನ್ನ ಪಾದದಲ್ಲಿ ಅವೆಲ್ಲವೂ ಕೂಡ ದೂರಾಗಿ ನನಗೆ ಸನ್ಮಂಗಲ ಉಂಟು ಮಾಡು ಗುರುನಾಥ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ಸದ್ಗುರುನಾಥ ನಮ್ಮೆಲ್ಲರನ್ನು ಕೂಡ ಕಾಪಾಡತಕ್ಕಂಥವನಾಗ್ತಾನ. ಅಂಥ ವಿಚಾರದಲ್ಲಿ ನಮ್ಗೆ ಏನು ಕಷ್ಟ ಕಾರ್ಪಣ್ಯಗಳು ಬಂದು ಹೊತ್ತುಕೊಂಡ್ರು ಕೂಡ ಇಳಿಸಿರ್ತಕ್ಕಂಥ ಸದ್ಗುರುನಾಥ ವಿಶ್ವಾರಾಧ್ಯರು ಅದಾರ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ತಿರುಗಾಡ್ಕೊಂತ ಹೊಂಟಿದ್ದ ಬಾಲ್ಯದನ್ನು ಇದ್ದಂಥ ಸಂದರ್ಭದಲ್ಲಿ ಆಟ ಆಡ್ತಿದ್ದ, ಚಿಣಿದಾಂಡ ಆಡ್ತಿದ್ದ, ಓಡಾಡ್ತಿದ್ದ, ಗೋಪಿಕಾ ಸ್ತ್ರೀಯರನ್ನ ಕಾಡ್ತಿದ್ನ ಅಂತ ತಿಳ್ಕೊಂಡು ಹೇಳ್ತಾರೆ. ಬೆಣ್ಣೆ ಕಳ್ಳ ಕೃಷ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅವೆಲ್ಲ ವಿಚಾರದಲ್ಲಿ ತನ್ನ ಬಾಲಲೀಲೆಯಲ್ಲಿದ್ದಂತ ಸಂದರ್ಭದಲ್ಲಿ ಕೃಷ್ಣ ಓಡಾಡ್ಕೊಂತ ಅಂಗಳದಲ್ಲಿ ತಿರುಗಾಡ್ಕೊಂತಿರುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಒಂದು ಕೊಡ ತುಂಬ ನಿಂತಿರ್ತಾಳ. ಇನ್ನೇನು ಎತ್ಕೋಬೇಕಂದ್ರೆ ಕೊಡ ಬಹಳ ಭಾರ ಆಗಿರ್ತದ, ಬಹಳ ಒಜ್ಜಾಗಿರ್ತದ. ಅವಾಗ ಹೆಣ್ಮಗಳಂತಾರೆ, ಏ ಕೃಷ್ಣ ಬಾರಪ್ಪ, ನನ್ನ ಕೊಡ ಬಹಳ ಒಜ್ಜಾಗ್ಯದ, ನಾನು ಒಬ್ಬಳೆ ಎತ್ಕೊಳಕ್ ಆಗಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಎತ್ತು ಬಾರಪ್ಪ, ಹೊರಸ್ಬಾ ನನ್ನ ತಲೆ ಮ್ಯಾಗ ಅಂತಂತ್ರ. ಆ ಕೃಷ್ಣ ನೋಡಿದ್ರು ನೋಡ್ಲಾರ್ದಂಗ ಸುತ್ತಮುತ್ತ ಅಲ್ಲೇ ತಿರುಗಿ ಆಕಿ ಹೋಗ್ಬಿಡ್ತಾನ. ಹೆಣ್ಮಗಳು ಅಲ್ಲೋ ದೇವತಾ ಸ್ವರೂಪ ಕೃಷ್ಣ ಅಂತ ತಿಳ್ಕೊಂಡು ಹೇಳ್ತಾರ. ನೀನ್ ಅದನ್ನ ಮಾಡ್ತಿ, ಇದನ್ ಮಾಡ್ತಿ, ಲೀಲಾ ಮಾಡ್ತಿ, ಏನೇನೋ ಮಾಡ್ತೇಪ್ಪ ಅಂತ ತಿಳ್ಕೊಂಡು ಹೇಳ್ತಾರ. ಅಂತ ಲೀಲೆಯಲ್ಲಿ ನಾನು ಏನ್ ಕರೆದ್ನಪ್ಪ, ನಿನಗೇನು ಪವಾಡ ಮಾಡಂದೆ, ಮತ್ತೊಂದು ಮಾಡಂದೆ, ನಾನು ತುಂಬಿದಂತ ಭಾರವಾದಂತ ಬಿಂದಿಗೆ ಸ್ವಲ್ಪ ಎತ್ತು ತಲೆ ಮ್ಯಾಗ ಇಡ ಅಂದೆ, ನೀ ಹಂಗೆ ಹೊಂಟೆಲ್ಲಪ್ಪ ಅಂತಂದಂತ ಕೃಷ್ಣ ಈ ಕಡೆ ನೋಡ್ಲೇ ಇಲ್ಲ ಅವನು. ಅದೆಂತ ಕೃಷ್ಣನೋ ನೀನು ಅನ್ಕೊಂತ ಹಂಗೆ ತಾನು ಯಾವುದೋ ಕಷ್ಟದಿಂದ ಹೊತ್ಕೊಂಡು ಹಿಂಗ್ ನಡ್ಕೊಂತ ಮನೆಗೆ ಬಂದು ಮುಟ್ಟಿದ್ರು. ಮನೆಗೆ ಬರೋಟ್ಟಿಗೆ ಅಲ್ಲಿ ಏನಾಗಿತ್ತಂದ್ರೆ ಕೃಷ್ಣ ಅಲ್ಲಿ ಬಂದು ನಿಂತು ಬಿಟ್ಟಿದ್ದವ. ಯಾಕೆಂದ್ರು ಅಲ್ಲಿ ಹರಿಸಲಾರ್ದ ಇಲ್ಲಿ ಯಾಕೆ ಬಂದಿ ಅಂತ ತಿಳ್ಕೊಂಡಂದ ಕೃಷ್ಣ ನಕ್ಕುವಂತಂದ,
ಬಂದ ಕೊಡ ತಗೊಂಡು ಹಿಂಗೆ ಇಳಿಸಕ್ಕೆ ಹೋತು ಒಂದು ಮಾತು ಹೇಳಿದೆ. ಏನಂದ್ರೆ ಕೃಷ್ಣ ಅಂದ್ರೆ ದೇವತಾ ಮನುಷ್ಯ ಅಂತ ನೀವೆಲ್ಲರೂ ಅಂತೀರಿ. ಅದು ನಿಮ್ಮಲ್ಲಿ ನಿಮ್ಮಲ್ಲಿ ಒಬ್ಬವನಾಗಿ ಕಷ್ಟದಲ್ಲಿ, ಸುಖದಲ್ಲಿ, ಸಂತೋಷದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ನಾನು ಭಾಗಿಯಾಗಿ ಆನಂದದಿಂದ ಇರ್ತೇನೆ. ನಾನು ಅಲ್ಲಿ ಹೊರಿಸಿದ್ನಿ ಅಂತಂದ್ರೆ ನನಗೇನು ಅನಿಸ್ತಿತ್ತಂದ್ರ ಕೃಷ್ಣ ಭಾರ ಇಳಿಸವ, ಆದ್ರೆ ಹೊರಿಸ್ಯಾನ ಅಂತ ತಿಳ್ಕೊಂಡು ಅನಿಸ್ತಿತ್ತು. ದೇವರಾದಂಥವ್ರು ಭಾರ ಹೊರಸಂಗಿಲ್ಲ, ಇಲ್ಲಿ ಮನೆಗೆ ಹೆಂಗೂ ತರತ್ ನೀನು, ಇಲ್ಲಿ ಬಂದಾಗ ನಾ ಇಳಿಸ್ಬೇಕಂತ ತಿಳ್ಕೊಂಡು ನೀನು ವಜ್ಜ ಇಳಿಸಕ್ಕೆ ಇಲ್ಲಿ ತಿಂತೀನಿ ಅಂತ ಹೇಳ್ತೀನಿ ನಾನು. ಹಾಗೆ ಸದ್ಗುರುನಾಥನ ಸಾನ್ನಿಧ್ಯ ಅಂತ ತಿಳ್ಕೊಂಡಂದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ಎಲ್ಲವೂ ದೂರ ಮಾಡಿ, ಏನೇ ಕಷ್ಟ ಆದರೂ ಕೂಡ ಗುರುನಾಥ ತಿಂಗಳೊಪ್ಪತ್ತಿನಲ್ಲಿ ಮಾಡಿದಂತ ಕಷ್ಟ, ತಿಂಗಳ ಪರ್ಯಂತರ ಮಾಡಿದಂತ ಕಷ್ಟ ಕಾರ್ಪಣ್ಯದ ಗಂಟನ್ನ ಒಪ್ಪತ್ತು ನಿನ್ನ ಮಠಕ್ಕೆ ಬಂದಿವಪ್ಪ ಗುರುನಾಥ, ಎಲ್ಲಾ ಕಷ್ಟದ ಗಂಟ ಇಳಿಸು ಗುರುನಾಥ ಅಂತ ತಿಳ್ಕೊಂಡು ವಿಶ್ವರಾಜ್ಯರಿಗೆ ಹತ್ರ ಕೈ ಮುಗಿದಾಗ, ಆಯ್ತಪ್ಪ ನಾ ಎಲ್ಲರೂ ವಜ್ಜ ಇಳಿಸಕ್ಕೆ ಕುಂತೀನಿ ಅಂತ ತಿಳ್ಕೊಂಡು ಗುರುನಾಥ ಕೈ ಹಿಡಿದು ನಮಗೆ ಶಾಂತಿ ಸಮಾಧಾನ ಸದ್ಗತಿಯನ್ನು ಕೊಡುವಂತವನಾಗ್ತಾರ. ಈ ಒಂದು ದಿಶೆಯಲ್ಲಿ, ಯಾಕಂತಂದ್ರೆ ಮೊದಲು ಯಾವುದೋ ಒಂದು ವಚನ ತಗೊಂಡೆ ಅದು ಬೆಳ್ಕೊಂತಾದ್ರೂ ಬಹಳಷ್ಟು ಆಗ್ತದ, ಬೇಡ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಶಾಸ್ತ್ರಿಗಳವ್ರನ್ನು ಮಾತಾಡ್ಯಾರ, ಶಿವಶೇಖರ ಸ್ವಾಮಿಗಳವ್ರನ್ನು ಮಾತಾಡ್ಯಾರ. ವಿಶ್ವರಾಧ್ಯ ಜಾತ್ರೆ ಬರೋತಕ್ಕಂಥ ಫೆಬ್ರವರಿ ಅಂದ್ರೆ ಶಿವರಾತ್ರಿ ಅಮಾವಾಸ್ಯಾದ 5ನೇ ದಿನಕ್ಕೆ ಆ ಜಾತ್ರಾ ಮಹೋತ್ಸವ ಇರುವಂತದ್ದು ಆಗ್ತದೆ. ಅಂದ್ರೆ ಫೆಬ್ರವರಿ 22ನೇ ತಾರೀಕು, ಫೆಬ್ರವರಿ 22ನೇ ತಾರೀಕು ದಿನ ವಿಶ್ವರಾಧ್ಯ ಜಾತ್ರಾ ಮಹೋತ್ಸವ ಇರ್ತದ. 23 ನಂತರ 24ನೇ ತಾರೀಕು ದಿನ ಗುರು ಶಿಷ್ಯರ ಸಮಾಗಮ ಅಂತ ತಿಳ್ಕೊಂಡು ನೀವು ಮತ್ತು ದೀಕ್ಷಾ ಕೊಟ್ಟಂತ ನಿಮ್ಮ ಗುರುಗಳು, ಅಂದ್ರೆ ಗುರುಗಳು ಶಿಷ್ಯರು ಕುಂತ್ಕೊಂಡು, ನಿಮ್ಮ ತಂದೆ ನೀವು ಕುಂತ್ಕೊಂಡು ಒಬ್ರಿಗೊಬ್ರು ಸಮಾಲೋಚನೆ ಮಾಡ್ಕೊಳ್ಳೋದು. ಅದೇನಂತಾರಲ್ಲ, ಬೀಗರ ಊಟ ಬೇರೆಪ್ಪ, ಮನೆಯವ್ರ ಊಟ ಬೇರೆ ಅಂತ ತಿಳ್ಕೊಂಡು ಅಂತಿರ್ತಾರಲ್ಲ, ಹಂಗ ನಾವೆಲ್ಲ ಮಂದಿ ಬಂದವರು ಜಾತ್ರೆ ಮುಗಿಸ್ಕೊಂಡು ಆದವರು ದೀಕ್ಷಾದ ಮಂದಿ ಕುಂತು ಒಬ್ಬರಿಗೊಬ್ಬರು ನಮ್ಮ ಅನುಭವಗಳನ್ನು ಹಂಚಿಕೊಂಡು ಹೋಗತಕ್ಕಂಥ ಕಾರ್ಯಕ್ರಮ ಅದು ಗುರು ಶಿಷ್ಯರ ಸಮಾಗಮ ಅಂತ ತಿಳ್ಕೊಂಡು ನಡೆಯುವಂಥದ್ದಾಗ್ತದ. ಅನೇಕ ವಿದ್ವಜ್ಜನರು ಬಂದಿರ್ತಾರ, ಪಂಡಿತೋತ್ತಮರು ಬಂದಿರ್ತಾರ. ಅವರೆಲ್ಲರೂ ಕೂಡ ಈ ದೀಕ್ಷಾ ಸಂಸ್ಕಾರದ ಪದ್ಧತಿ ಏನು, ಆ ದೀಕ್ಷಾ ಸಂಸ್ಕಾರ ಆದ ನಂತರ ಸಂಸಾರದಲ್ಲಿ ಹೆಂಗಿರ್ಬೇಕು, ಸಂಸಾರ ದೀಕ್ಷಾ ಸಂಸ್ಕಾರದಲ್ಲಿ ಹೆಂಗಿರ್ಬೇಕು ಅನ್ನತಕ್ಕಂಥ ಅನುಭವ ಅದಕ್ಕೆ ಹೇಳ್ತಾರ. ಅಂತ ಒಂದು ಕಾರ್ಯಕ್ರಮ ಆದ ನಂತರ ಕಳಸಳಿಸುವ ಹೀಗೆ 10 ಹಲವಾರು ಕಾರ್ಯಕ್ರಮಗಳು ನಡೆಯತಕ್ಕಂಥ ಆಗ್ತಾವ. ಅಂತ ಜಾತ್ರಾ ಮಹೋತ್ಸವದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ನಂತರ ಇನ್ನೊಂದು ವಿಷಯ ಏನಂತ ಕೇಳಿದ್ರೆ, ಉಗಾದಿ ಅಮಾವಾಸ್ಯೆ ಆದ 3ನೇ ದಿನಕ್ಕೆ ತೊಟ್ಟಿಲ ಸಮಾರಂಭ ಅನ್ನುವಂಥದ್ದು ಇರುತ್ತೆ. ವಿಶ್ವರಾಜ ಮತ್ತೆ ಹುಟ್ಟಿದ ತೊಟ್ಟಿಲ ಸಮಾರಂಭ. ಆ ತೊಟ್ಟಿಲ ಸಮಾರಂಭದಲ್ಲಿ ಒಂದು ಮೊದಲಿಂದ ವಿಶ್ವರಾಧ್ಯರ ನಿಯಮ ಅಂದ್ರೆ, ವಿಶ್ವರಾಧ್ಯರು ದೇವಿ ಆರಾಧಕರಾಗಿ ನೀನ್ ಎಲ್ಲಿರ್ತೀನಿ, ನೀನಿದ್ದಲ್ಲಿ ನಾನೇ ಅಲ್ಲಿರ್ತೀನಿ ಅಂತ ತಿಳ್ಕೊಂಡು ಹೇಳಿದಂತ ಆ ತಾಯಿಯ ಮಾತಿನಂತೆ ಬಗಲಾಂಬಿಕಾ ತಾಯಿಯನ್ನ ವಿಶ್ವರಾಧ್ಯರ ಒಂದು ಅಭಿಲಾಷೆಯಂತೆ, ಅವರ ಪ್ರಾರ್ಥನೆಯಂತೆ ಇದು ಪ್ರತಿಷ್ಠಾಪನೆಗೊಳಿಸಲಾಯಿತು. ಆ ಬಗಲಾಂಬಿಕಾ ತಾಯಿ ಆಕೆಯ ಹಸ್ತದಲ್ಲಿದ್ದಂತ, ಆಕೆಯ ಕೃಪೆಯಲ್ಲಿದ್ದಂತ ಅಣಿಮಾದಿ ಅಷ್ಟಸಿದ್ಧಿಗಳು ಅಂದ್ರೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಲಗಿಮಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಪ್ರಾಕ್ಷಾಮ್ಯ ಸಿದ್ಧಿ, ವಶತ್ವ ಸಿದ್ಧಿ ಮತ್ತು ಈಶತ್ವ ಸಿದ್ಧಿ. ಆ ಪುಣ್ಯಾತ್ಮ ಏನ್ ಮಾಡಿದ್ನಂದ್ರ ಅವೆಲ್ಲ ಸಿದ್ಧಿಗಳನ್ನ ಗಳಿಸಿ ಅವರು ಇನ್ನೇನು ದೇಹ ಬಿಡ್ಬೇಕನ್ನುವಂತ ಸಂದರ್ಭದಲ್ಲಿ ಒಂದ್ ದಿವ್ಸ ಮಂಚದ ಮೇಲೆ ಮಲ್ಕೊಂಡಾಗ ತಟ್ಟನೆ ಎದ್ದಂತ, ರಾತ್ರಿಗೆ ಎದ್ದು ಕೇಳಿದ್ನಂತ, ಎಲಿಗೊಂಟ್ರಿ ಅಂತ ಕೇಳಿದ್ನಂತ. ಯಾರಿಗೆ? ಅವೆಲ್ಲ ಸಿದ್ಧಿಗಳಿಗೆ. ಅವನ ದೇಹದಲ್ಲಿ ಅಡಕವಾಗಿದ್ದು ಒಂದೊಂದು ಹೊರಬರ ಕತ್ತುಗಳಿಗೆ ಕೇಳಿದ್ರು, ಎಲಿಗೊಂಟ್ರಿ ನೀವು ಅಂತ ತಿಳ್ಕೊಂಡಂದಾಗ ಅವ್ ಸಿದ್ಧಿಗಳು ಹೇಳಿದಂತ. ಈ 5000 ವರ್ಷದ ಕಲಿಯುಗದಲ್ಲಿ ಇಂಥ ಕಠಿಣ ತಪಸ್ಸಿನಿಂದ ದೇವಿಯನ್ನು ಒಲಿಸಿಕೊಂಡು ನಮಗ ಒಂದೇ ಜನ್ಮದಲ್ಲಿ ಯಾರೋ ಸಿದ್ಧಿಗಳನ್ನು ಗಳಿಸಿಕೊಂಡಿದ್ದಿಲ್ಲ. ನೀ ಗಳಿಸ್ಕೊಂಡಿದ್ದಂತ ಅಂತಂದ ಬಳಿಕ ನೀನು ಏನ್ ಹೇಳಿದಿ ಹಂಗೆ ನಡ್ಕೊಂಡಿವಿ, ಇನ್ನು ಬಿಟ್ಟು ಬಿಡು, ನಾವು ಬೇರೆ ಕಡೆಗೆ ಹೋಗ್ತೀವಿ ಅಂತಂದ್ರಂತ. ಅವಾಗ ವಿಶ್ವರಾಜ್ಯರಂದ್ರಂತ, ನಾ ಏನು ಸಿದ್ಧಿ ಬೇಕು, ನೀವು ನಮ್ಮಲ್ಲಿ ಬರ್ಬೇಕಂತ ತಿಳ್ಕೊಂಡು ನಾ ಏನು ಆ ತಾಯಿ ಬಲ್ಲಿ ಕಾಡಿ ಬೇಡಿ ತಗೊಂಡಿಲ್ಲ, ಆಕಿ ಅಪ್ಪಡಿ ಕೊಟ್ಟಾರಂತ ನೀವು ಬಂದಿರಿ ಅಂದ್ಬೇಕು. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನಾವು ಹೋಗುವಂಥದ್ದು ಮಾತಲ್ಲ. ಶರೀರ ಹೋಗ್ತದ, ಶರೀರ ಏನು ಸಂಬಂಧ ಇಲ್ಲ. ಆತ್ಮ ನಮ್ಮಿದೆ ಅಂದ್ರೆ ನಾ ಆತ್ಮ ತತ್ವ ನಾ ತಿಳ್ಕೊಂಡಿನಿ.
ಇಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ನನ್ನ ನಂತರ ನನ್ನ ಮಠದಾಗ ಯಾರು ಬಂದು ಕುಂದಿರ್ತಾರ ಅವ್ರು ಹೇಳಿದಂಗೆ ನೀವು ಕುಂದ್ರಕ್ಕೆ ಹೋಗ್ಬೇಕಂತ ಅಲ್ಲಿಲ್ಲವ ಕಾಲು ಮುರ್ಕೊಂಡು ಇಲ್ಲಿ ಬದುಕಬೇಕು ಅನ್ನೋದು ವಿಶ್ವರಾಜ. ಅವೆಲ್ಲ ನಡೆಯಂಗಿಲ್ಲ, ಯಾರ ಮುಂದೆ ನಡೆಸ್ದಂಗೆ ನಮ್ಮ ಮುಂದೆ ನಡೆಯಂಗಿಲ್ಲ ಅನ್ನಂತ ಅವ ಅಂದ್ರಂತ. ಆಯ್ತಪ್ಪ ಏನು ಬಂದೀವಿ, ಮಾತು ವಚನ ಕೊಟ್ಟಿವಿ ನಡಿ ಅಂತ ತಿಳ್ಕೊಂಡಂದಾಗ ನಮ್ಗೆ ಒಂದೊಂದು ಸ್ಥಾನ ಕೊಡು ಅಂತ ಕೇಳಿದಂತ. ಅವೆಲ್ಲ ಅಷ್ಟಮ ಸಿದ್ಧಿ ಕಟ್ಟಿ ಅವಾಗೇ ವಿಶ್ವರಾಜರು ತಮ್ಮ ಶಿಷ್ಯ ಸಕ್ರಗೌಡ್ರನ್ನ ಮತ್ತು ಎಲ್ಲ ಜನರನ್ನ ಕೂಡ್ಕೊಂಡು ಅಲ್ಲಲ್ಲಿ ಒಂದೊಂದು ಸ್ಥಾನ ಮಾಡ್ಯಾರ. ಅಷ್ಟಮ ಸಿದ್ಧಿಗಳ ಮೂರ್ತಿ ಹೆಂಗಿರ್ತಾವ, ಬರೀ ನಾವಂತೇವೆ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಇವೆಲ್ಲ ಸಿದ್ಧಿಗಳ ಹೆಸರು ಹೇಳ್ಕೊಂತ ಬಂದ್ವಿ. ಅವ್ರ ಆಕಾರ ಸ್ವರೂಪ ಹೆಂಗಿರ್ತದ. ಈ ಮಲ್ಲಿಕಾರ್ಜುನ ಶಾಸ್ತ್ರಿ ನಾವು ನೋಡಿವಿ, ಸರಿ ಆಯ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ ನಾವೇನಂತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಜಕ್ ಮಾಲಮ್ನೈ ಅಂತಾರ. ಹೌದಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಗೆ ಗೊತ್ತಿರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮೊದಲಿನವ್ರು ಅಂತಾರ. ಹಂಗ ಅಷ್ಟಮ ಸಿದ್ಧಿಗಳು ವಿಶ್ವರಾತ್ರಿಗಷ್ಟೇ ಕರಗತವಾಗಿದ್ದವು. ಆದರೆ ಮುಂದೆ ಜೀವ ಬಂದು ಹೋಗತಕ್ಕಂಥ ಈ ಕ್ಷೇತ್ರದ ಒಡನಾಟದಲ್ಲಿದ್ದಂಥವ್ರಿಗೆ ಈ ವಶತ್ವ ಸಿದ್ಧಿ ಅಂದ್ರೆ ಹೆಂಗಿರ್ತದ, ಈಶತ್ವ ಸಿದ್ಧಿ ಅಂದ್ರೆ ಹೆಂಗಿರ್ತದ ಅಂತ ತಿಳ್ಕೊಂಡು ಅನ್ನುವಂಥ ಆತ್ಮ ಸ್ವರೂಪ ಅಂದ್ರೆ ಬರೀ ಆತ್ಮ ಒಂದೇ ಇತ್ತು, ಅದಕ್ಕೆ ಸ್ವರೂಪ ಜ್ಞಾನ ಕೊಟ್ಟು ಮೂರ್ತಿ ರೂಪವಾಗಿ ಅವನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದಾಗ್ತದ. ಅದು ನನ್ನ ಇಚ್ಛೆ ಅದ. ಅಂದ್ರೆ ಅವ್ರು ವಿಶ್ವರಾಧ್ಯರು ಮಾಡಿದ್ದು ಕೆಲಸ ಮಾಡೋದಷ್ಟೇ. ನಾನು ವಿಶ್ವರಾಧ್ಯ ತಾತಂದು ಇಷ್ಟೆಲ್ಲ ಮಾಡ್ಯಾವ ಪಾಪ, ಇಷ್ಟೆಲ್ಲ ಸಂಭ್ರಮ ಕೊಟ್ಟನಂತಂದ್ರೆ ಅದು ದೇವಿ ಅಂದ್ರೆ ಅವ್ರ ಅಮ್ಮಂದಾಯ್ತು. ಅಣಿಮಾತೆ ಅಷ್ಟಸಿದ್ಧಿಗಳು ಅವ್ರ ವಿಶ್ವರಾಧ್ಯರು ಸ್ಥಾಪಿಸಿ ಅವಕ್ಕೊಂದೊಂದು ಜಾಗ ತೋರಿಸ್ಯಾನಂದ್ರೆ ಜಾಗ ತೋರಿಸಿ ಅದಕ್ಕೆ ಏನೇನು ಮಂತ್ರಗಳು ಯಂತ್ರ ಸಿದ್ಧಿ ಮಾಡ್ಬೇಕಲ್ಲಿ ಮಾಡಿ ಇಟ್ಟನ. ಆ ಸಿದ್ಧಿ ಮ್ಯಾಗ ಅವ್ರನ್ನ ತಂದು ಕುಂದಿರ್ಸಿದೇವೆ ಅಂದ್ರೆ ನಿಮ್ಗೆ ಹೆಂಗಾಗ್ತದೆ ಅಂತ ಕೇಳಿದ್ರೆ, ಈಗ ಒಂದು ದೊಡ್ಡ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗ್ತೀರಿ ನೀವು, ಮಲ್ಟಿ ಪರ್ಪೋಸಲ್ ಹಾಸ್ಪಿಟ್ಲ ಏನಂತಿರ್ತಾರದು ಎಲ್ಲ ದೊಡ್ಡ ಹಾಸ್ಪಿಟ್ಲ್ ಆದ್ರೆ ಎಲ್ಲ ಸ್ಟೇಜ್ಲಿ ಇರ್ತದೆ. ಬೇಡಪ್ಪ ಇದಕ್ಕೆ ಸ್ಪೆಷಲ್ ಇದ್ದ ಡಾಕ್ಟರ್ ಬೇಕು ಅಂತ ಅಂತಿರ್ತೀವಿ ನಾವು. ಸ್ಪೆಷಲ್ ಇದ್ದ ಡಾಕ್ಟರ್ ಹಂಗೆ ಹಲ್ಲಿದ್ರೆ ಹಲ್ಲಿನ ಡಾಕ್ಟರ್ ಬೇರೆ, ಕಾಲಿದ್ರೆ ಕಾಲಿನವನು ಡಾಕ್ಟರ್ ಬೇರೆ, ಕೈ ಇದ್ರೆ ಕೈನವನು ಡಾಕ್ಟರ್ ಬೇರೆ, ಹಂಗಂತ ತಿಳ್ಕೊಂಡು ನಿಂತೀವಲ್ಲ. ಹಂಗೆ ಈ ಅಷ್ಟಮ ಸಿದ್ಧಿ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲ ಅಂತಿರ್ತೀವಿ, ಅಷ್ಟಮ ಸಿದ್ಧಿ ಮುತ್ತಿಯವರು ಗಳಿಸಿಟ್ಟಾರಪ್ಪ, ಆ ಗಳಿಸಿಟ್ಟಂತ ಸ್ಥಾನದಲ್ಲಿ ನಾವು ದರ್ಶನ ಮಾಡ್ಕೊಮು, ನಮ್ಗೆಲ್ಲ ಒಳ್ಳೇದಾಗ್ಲಿ ಅನ್ನತಕ್ಕಂಥ ಮನೋಭಾವನೆ ನಾವು ತಾಳಿದ್ರು ಕೂಡ ನಮ್ಮಲ್ಲಿ ಕೆಲವ್ರದ್ದು ಏನಂತಂದ್ರೆ ವಶತ್ವ ಸಿದ್ಧಿ, ಈಶತ್ವ ಸಿದ್ಧಿ. ಅಂದ್ರೆ ಇದು ನಾನು ಪ್ರಾಪ್ತಿ ಆಗ್ಬೇಕು ಗುರುನಾಥ ಅಂತ ತಿಳ್ಕೊಂಡಂದ್ರ ಸುತ್ತಮುತ್ತ ಎಲ್ಲ ಕಡೆ ತಿರುಗಾಡದಲ್ಲ, ಅದೊಂದೇ ಮೂರ್ತಿ ಮುಂದೆ ನಿಂತು ವಿಶ್ವರಾಧ್ಯರಿಗೆ ನೀವು ವರ ಕೊಟ್ಟಂತೆ, ವಿಶ್ವರಾಧ್ಯನಲ್ಲಿ ನೀನು ಉಳ್ಕೊಂಡಂತೆ, ಅದರ ಕೃಪೆ ವಿಶ್ವರಾಧ್ಯನಿಂದ ನಮಗೂ ಆಗ್ಲಿ ಅಂತ ತಿಳ್ಕೊಂಡ ವರದ ಮುಂದ ಆ ಮೂರ್ತಿ ಮುಂದೆ ನಿಂತು ಹಿಡ್ಕೊಂಡಿದ್ದೆ ಅಂತಂದ್ರೆ ನಮಗೆ ಏನು ಮನುಷ್ಯನಾಗ ಇರ್ತದ ಅದು ಆಗುವಂಥದ್ದು ಆಗ್ತದೆ. ಅದಕ್ಕೆ ವಶತ್ವ ಸಿದ್ಧಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನು ಈಶತ್ವ ಸಿದ್ಧಿ ಅಂತಂದ್ರೆ ನೋಡಪ್ಪ ಮುತ್ಯನ ಅಂತೆ ಆಗ್ಬೇಕು, ನೋಡಪ್ಪ ಹೆಂಗನ ಮಾಡ್ಲಿ ಅಂತ ತಿಳ್ಕೊಂಡಂದ ಆ ಮೂರ್ತಿ ಮುಂದೆ ನಿಂತ್ರೆ ಹಂಗಾಗ್ತದೆ. ಅಂದ್ರೆ ಬರೀ ಏನೋ ಮಾಡ್ಲಿಕ್ಕಿರಲ್ಲ, ಹೋಗಿ ನಾ ಮುಂದೆ ಬರೋ MLA ಎಲೆಕ್ಷನ್ದಾಗ ನಾನೇ ನಿಂತು MLA ಆಗ್ಬೇಕಂತ ಎಲ್ಲರೂ ಅನ್ಕೊಂಡ್ರೆ ಸೀಟ್ ಒಂದಿರು ತೋರಿಸ್ಬೋದು ಬಿಡಿದ್ರೆ. ಅದಕ್ಕೆ ಅನುಭವ ಪೂರ್ಣವಾದಂಥದ್ದು ಜೀವನವನ್ನು ನಾವು ನಡೆಸಬೇಕಾಗ್ತದ. ಅದಕ್ಕೆ ಪರಿಶ್ರಮ ಬೇಕಾಗ್ತದ. ಈಗ ಸಾಮಾನ್ಯವಾಗಿ ಇದು ಮೈಕ್ ಯಾಕೆ ಹಚ್ಚಿದೇವೆ ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲಿದ್ದಂತ ಎಲ್ಲರಿಗೆ ತಿಳಿಲಿ ಅಂತ ತಿಳ್ಕೊಂಡು ಮೈಕ್ ಹಚ್ತೀವಿ. ಆಗಡೆ ಮಂತ್ರಿಸಿದೆವು, ಚಿಟ್ಟಿ ಕಟ್ಟಿದೆವು, ಹೌದು ಎಲ್ಲಷ್ಟು ಒಬ್ರಿಗೊಬ್ರು ಕೇಳ್ಕೊಂಡೆ. ಅವಾಗೇನು ಮೈಕ್ ಹಚ್ಚಿದ್ದೇವೆ ನಾವು ಇಲ್ಲ. ಕಾರಣ ಏನಂದ್ರೆ ಇಲ್ಲದಿಲ್ಲೇ ನಡೀತದೆ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದೆವು. ಹಾಗೆ ನಾವು ತಿರುಗಾಡುವಂಥದ್ದು ಲೋಕದ ವ್ಯವಹಾರದಲ್ಲಿದ್ದಂಥವ್ರಿಗೆ ನಮ್ಮನ್ನೀಗ ಮಾತಾಡ್ಬೇಕಾದ್ರೆ ಒಂದು ಮೈಕ್ ಬೇಕು, ಹೌದಾ? ಮತ್ತು ಒಳಗೆ ಕುಂತಂತವನಿಗೆ ನಾವು ಎಷ್ಟು ಸಲ ಹೋದ್ರೆ ಕೇಳ್ಬೇಕು. ಒದರ್ಬೇಕಾದ್ರೆ ಏನ್ ಬೇಕಂದ್ರೆ ಮನಸ್ಸು ಗಟ್ಟಿರಬೇಕು. ಮನಸ್ಸು ಗಟ್ಟಿದ್ದವನಿಗೆ ಆ ಒಂದು ಕಾರ್ಯ ಮಾಡತಕ್ಕಂಥದ್ದು ಆಗ್ತದೆ. ಅದಕ್ಕಾಗಿ ಹೇಳ್ತಾರ ಈ ಒಂದು ವಿಶ್ವರಾಧ್ಯರ ಕೃಪೆಯಿಂದ ನಡೆಯತಕ್ಕಂಥ ಆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೇಕು. ಎಂದಾಗ್ತಂದ್ರೆ ಮಾರ್ಚ್ 21, 22, 23 ಮಾರ್ಚ್ 21, 22, 23 ಶನಿವಾರ ವಿಶ್ವರಾತ್ರ ತೊಟ್ಟಲ್ ಇರ್ತದೆ. ತೊಟ್ಟಲದಿಂದನೇ ಪ್ರಾರಂಭ ಆಗುವಂಥದ್ದಾಗ್ತದ. ತೊಟ್ಟಲ್ ಮರುದಿವಸ ಅದು ಗಂಗಾ ಜಲಾದಿವಾಸ, ಧಾನ್ಯಾದಿವಾಸ, ಶಯನಾದಿವಾಸ ಅಂತ ತಿಳ್ಕೊಂಡು ಆ ಮೂರ್ತಿಗಳಿಗೆ ಪೂಜಾ ಪಾಠೋಪಚಾರಗಳನ್ನ ಶ್ರೀಶೈಲ ಶಾಸ್ತ್ರಿಗಳು, ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಎಲ್ಲ ನಮ್ಮ ಪಂಡಿತೋತ್ತಮರು ಕೂಡಿ ಆ ಕಾರ್ಯಕ್ರಮ ನಡೆಸಿಕೊಂಡು ಹೋಗುವಂಥವ್ರು ಆಗ್ತಾರ.
ಅಂತ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬರ್ರಿ. ಅದು ಗಂಗಾ ಸ್ನಾನಕ್ಕೆ ಹೋಗಿ ಎಲ್ಲ ಡೊಳ್ಳು ಡಮಾಮಿ ಬಾರಿಸ್ಕೊಂತ ಬಡ್ಕೊಂತ ಅವ್ರನ್ನ ತಂದು ಆನಂದವಾಗಿ ಕುಂದಿಸಿದ್ರೆ ಅವರೇ ಪರವಾಗಿಲ್ಲಪ್ಪ, ವಿಶ್ವರಾಧ್ಯರೊಂದಿಗೆ ಅವ್ರ ಮಠದಾಗ ಉಳ್ಕೊಂಡದಕ್ಕೆ ಅವರು ಮಠದ ಸಂತತಿಯವರು ತಮಗೇನು ಬೇಕನ್ನೋದು ಮೊದಲು ನಮ್ಮ ಡೊಳ್ಳುಗಳು ಬಾರಿಸಿ ಹಿಂದಡಿ ಕೇಳಕತ್ತಾರ ಅನ್ನುವಂಥ ಕಲ್ಪನೆ ಆ ದೇವಾನುದೇವತೆಗಳಿಗೆ ಬರಲಿ ಅನ್ನುವಂಥ ವಿಚಾರ ತಿಳಿಸುತ್ತಾ ಎಲ್ಲ ಮಂಗಲಮಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಗು ಹೋಗುಗಳು ಅದು ಕ್ಷೇತ್ರನಾಥನ ವಿಶ್ವಾರಾಧನ ಕೃಪೆಯಿಂದ ಅದು ಮಠದ ಆಗು ಹೋಗುಗಳಲ್ಲ, ನೀವೆಲ್ಲರ ಆಗು ಹೋಗುಗಳಿದ್ದಂಗೆ. ಯಾಕಂತಂದ್ರೆ ಇಷ್ಟೊತ್ತ ನೀವೆಲ್ಲ ಬಂದ್ರಿ, ದರ್ಶನ ಆಯಿತು, ಗದ್ದಲ ನೀವು ಇಲ್ಲಿ ಯಾರದು ಭಜನೆ, ಈ ಕಡೆ ಭಜನೆ ನಡೆದಿತ್ತು. ನಾನು ಮುಂಜಾನೆ 10:30 11 ಕುಂತೀನಿ, 11 ಗಂಟೆ ಆಗಿರ್ಬೋದು ಘೋಷಣೆ ಮಾಡಿ. 11 ಕುಂತೀನಿ, ನೀವು ಊರಾಗ ಉಂಡಿರಿ, ತಿಂದಿರಿ, ಮಕ್ಕಂಡ್ರಿ, ಎದ್ದಿರಿ, ಬಂದಿರಿ, ಇಲ್ಲಿನೂ ಅದಕ್ಕೆ ಹೋಗಿ ಬಂದಿರಿ. ನಾ ಇಲ್ಲಿ ಕುಂತ ಅದಕ್ಕೆ ಹೋಗಿ ಬಂದಿನಿ. ನಾನು ಸ್ವಲ್ಪ ಹೋಗಿದ್ದೆ. ನಾನು ಮತ್ತೆ ಇಲ್ಲಿದ್ದ ಸಿದ್ದು ಕೂಡ ಯಾರ್ಯಾರು ಬಂದು ಇಲ್ರಿ ಅಪ್ಪ ಟೈಮ್ ಆಲಕತ್ತ ಬಾ ಅಂತ. ಟೈಮ್ ಆಲಕತ್ತ ಹೇಳಿದೆ ನಾನು, ಮಲ್ಲಿಕಾರ್ಜುನ ಶಾಸ್ತ್ರಿ ಹೇಳಪ್ಪ ಟೈಮ್ ಆಲಕತ್ತಂದ್ರೆ ನಾ ಏನು ಅವ್ರಿಗೆ ಮಾರಿ ತಪ್ಪಿಸಿ ಬಂದು ಊಟ ಮಾಡಿ ಮಲ್ಕೊಂಡಿಲ್ಲ, ಶಾಸ್ತ್ರಿಗಳು ಬಂದಾರ ಡೇಟ್ ನೋಡಕತ್ತಿಪ್ಪ, ಒಂದು 2 ನಿಮಿಷನೇ ಬರ್ತೀನಿ, ಏನೂ ತಪ್ಪು ತಿಳ್ಕೊಬಾರ್ದಂತ ಹೋಗಿ ಹೇಳು ಅಂತ ಮಲ್ಲಿಕಾರ್ಜುನ ಶಾಸ್ತ್ರಿ ಹೇಳಿದ್ರು. ಅದು ಅವನ ಕೆಲಸ. ಯಾಕಂದ್ರೆ ನನ್ನಲ್ಲಿ ಏನೊಂದು ಭಾವನೆ ಆದಂತ ಕೇಳಿದಾಗ ಇದು ನಾ ಆರಾಮ್ ಮಾಡಬೇಕು, ಮಲ್ಕೋಬೇಕು, ಹೇಳ್ಬೇಕಂತಂದ್ರೆ ಒಂದು ನೆನಪು ಬಂದ್ಬಿಡುತ್ತೆ ನನಗೇನಂದ್ರೆ, ಒಬ್ಬ ಮನುಷ್ಯ ಎಲ್ಲಿಂದ ಬಂದಿರ್ತಾನವ, ಒಂದು ಆಟೋ ತಂದಿರ್ತಾನ, ಮತ್ತು ರಾತ್ರಿಗೆ ವಾಪಸ್ ಹೋಗಿ ಮುಟ್ಬೇಕಾಗಿರ್ತದ. ಹಲವಾರು ಕಷ್ಟ ನಷ್ಟ ನಮ್ಮಲ್ಲಿ ದುನಿಯಾದ ರೊಕ್ಕ ಇಟ್ಟುಕೊಂಡು ಬಂದು ಇದು ಏನೇ ಕಾಲ ಅಂತ ತಿಳ್ಕೊಂಡು ಖರ್ಚು ಮಾಡಿ ಹೋಗೋರ್ಕಿಂತ ಹೋಗಿ ಬರೋ ಬಸ್ ಚಾರ್ಜ್ ಇಟ್ಕೊಂಡೇ ಬಂದಂತವ್ರು ಇರ್ತಾರ. ಅವ್ರಿಗೆ ತ್ರಾಸ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದೇ ನಾ ಹೆಚ್ಚು ಇಲ್ಲಿ ಟೈಮ್ ಕಳೀತೇನೆ. ನೀವೆಲ್ಲ ನನಗೇನು ಖುಷಿ, ನನಗೇನು ನನ್ನ ಸಂಪತ್ತು ಅಂತಂದ್ರೆ, ನನ್ನ ಸಂಪತ್ತು ಏನಿಲ್ಲ, ಇಲ್ಲಿ ಏನು ಕಾಣ್ಲಕ್ಕತ್ತದ ಇವೆಲ್ಲ ಇವೇ ನನ್ನ ಆಸ್ತಿ ಇದ್ದೆ, ನನ್ನ ಸಂಪತ್ತು ಇದೇ ನನ್ನ ಗ್ರೂಪ್. ಅದಕ್ಕೆ ಎಲ್ಲ ಸ್ವಾಮಿಯರು ಅಂತಿರ್ತಾರೆ, ಸುತ್ತೂರು ಸ್ವಾಮಿಗಳು ಬಂದು ಅಂದ್ರೆ ಅವ್ರು ನೋಡಪ್ಪ, ಜನರಲ್ಲಿ ಇದು ದುಡ್ಡಿನಲ್ಲಿ ನಾವು ಬಹಳಷ್ಟು ಶ್ರೀಮಂತಿರ್ಬೋದು, ಆದ್ರೆ ನಾವು ಎಷ್ಟು ದಿನ ಆದ್ರೂ ಕೂಡ ಭಕ್ತರಲ್ಲಿ ಜನರಲ್ಲಿ ನಿನ್ನೋಡು ಶ್ರೀಮಂತ ಆಗೋದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಅಂದೇ ನಿಮ್ಮ ಮಠದಾಗಿದ್ದು ಗಂಟು ಕರಗ್ತಿದ್ರೆ ಈಗ ನಮ್ಮ ಗಂಟು ಕರಗಲ್ಲ ಅಂತ ಹೇಳಿದೆ ನಾನು. ನಮ್ಮ ಗಂಟು ಹಾಕಿ ಬಡ್ಡಿಗೆ ಬಡ್ಡಿ ಬೆಳ್ಕಂತ ಹೋಗ್ತೀರಿ, ಇಷ್ಟು ದೊಡ್ಡ ಗಂಟಾಗ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದೆ. ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ, ವಿಶ್ವಾರಾಧ್ಯ ಕ್ಷೇತ್ರ ಅದು ಎಲ್ಲರಿಗೂ ಕೂಡ ಅನುಭವ ಪೂರ್ಣವಾದಂತ ಕ್ಷೇತ್ರ. ಯಾರನ್ನೋ ಇಲ್ಲಿ ನಿನಗೆ ಬಾ ಅಂತ ಕರೆದಿಲ್ಲ, ನಿನಗೆ ಬಾ ಅಂತ ಕರೆದಿಲ್ಲ, ಯಾರ್ಯಾರಿಗೆ ಕರೆದದ್ದು ಏನು ಇಲ್ಲೇ ಇಲ್ಲ. ಇಲ್ಲಿ ಎಂತ ವಿಚಾರ ಅಂತ ತಿಳ್ಕೊಂಡಂದ್ರ, ನಮ್ಮ ಅಪ್ಪನ ಜಾಗ, ನನ್ನ ಗುರುವಿನ ಜಾಗ, ಗುರುನಾಥ್ ನನಗೆ ಕೊಟ್ಟಾರ, ಕಷ್ಟ ಕಾಲದ ನಾ ಕೈ ಹಿಡ್ದನ, ಹೋಗಿ ಬಂದ್ರೆ ನನಗೆ ಮತ್ತೆ ಆನಂದ ಆಗ್ತಂತ ತಿಳ್ಕೊಂಡು ಅನುಭವ ಪೂರ್ಣವಾಗಿ ಬಂದಂತ ಕ್ಷೇತ್ರ ನೀವು ಅದ್ವೈ ತುಮಕೂರು ವಿಶ್ವಾರಾಧ್ಯ ಕ್ಷೇತ್ರ. ಇಂಥ ಒಂದು ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಇವತ್ತು ಬಹಳ ಗದ್ದಲು ಬಹಳ ಇತ್ತು. ಆದ್ರೂ ಒಬ್ಬರಿಗೆ ಚಿಟ್ಟಿ ಕೊಡಂಗ ಹಂಗಾಯ್ತು, ಹಿಂಗಾಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು ಅಂತ ತಿಳ್ಕೊಂಡು ಹೆಚ್ಚ ಕಡಿಮೆ ಆಗ್ತಿರ್ತ. ಯಾಕಂದ್ರ ಏನಾಯ್ತು ಒಂದಿನ ಅಂತ ತಿಳ್ಕೊಂಡಂದ್ರೆ, ಇದು ಡಾಕ್ಟರ್ ಇದ್ರು, ಹೊರೋಗ ಡಾಕ್ಟರ್ ಇದ್ದಂಗೆ. ಇದು ಹಿಂದಕ್ಕೆ SS ಪಾಟೀಲ್ ಅಂತ ತಿಳ್ಕೊಂಡು ಡಾಕ್ಟರ್ ಇದ್ರು ಎಲ್ಲಿ ಜೀವರಿಗೆ. ಅವ್ರು ಹ್ಯಾಂಗಂತ ತಿಳ್ಕೊಂಡ್ರೆ ಅವ್ರ ಗುರುಗಳು ಹೇಳಿದ್ರಂತ, ಯಾರ ಬಲ್ಲಿ ರೊಕ್ಕ ಕೇಳಬೇಡ, ಯಾರಿಗೂ ನಾನು ಹಿಂಗೆ ಒಳಗಿನಿ ಸತ್ತು ಬರೋದಾಗಲ್ಲ, ಭೇಟಿ ಆಗಲ್ಲ ಅಂತ ತಿಳ್ಕೊಂಡು ಹೇಳಬೇಡ, ಅದು ನಿನಗೆ ಒಳ್ಳೇದಾಗ್ತದ. ಆಯ್ತ್ರಿ ಅಂತಿದ್ದು. ಪಾಪ ಒಂದ್ ಮನೆಗೆ ಕರ್ಕೊಂಡು ಹೋಗಿದ್ರು ನಾವು ಡಾಕ್ಟ್ರಿಗೆ, ಹಿಂಗೆ ಕೈ ಇಡ್ಲಕ್ ಜಾಗ ಇದ್ದಿದ್ದಿಲ್ಲ ನೋಡು, ಇದ್ರ ಮೇಲೂ ಮಂದಿ ಬಿದ್ದಿದ್ರು, ಅಷ್ಟು ಜನ ಅವನ ಮ್ಯಾಗ ಹಬ್ಬಳ. ಆಯ್ತು ಬರ್ಬೇಕು, ಯಾವ್ದು ತಗೋಬೇಕು, ಇಂಜೆಕ್ಷನ್ ಚುಚ್ಚಬೇಕು, ಹಂಗೆ ಮಾಡೋಕೆ ಹಿಂಗೆ ಮಾಡೋಕು. ಚುಚ್ಚು ಕಳಿಸಿ ಇಂಜೆಕ್ಷನ್ ಮಾಡಿಬಿಟ್ಟನ ಒಬ್ಬ, ಯಾರು ನರಗೋಳಿಯನಿಗೆ ಅಂತ ಇಂಜೆಕ್ಷನ್ ನರಗೋಳಿ ಮಾಡಿಬಿಟ್ಟನ. ಅವ 10 ಮಣಿಗೆ ಆದಂಗ ಅವನಿಗೆ ಮತ್ತೆ ಉಲ್ಟಾ ಹೊತ್ಕೊಂಡು ಬಂದರು. ಯಾಕೆ ಹೊತ್ಕೊಂಡು ಬಂದರು, ಅವ್ನಿಗೆ ಏನಾಯ್ತು? ಇಲ್ಲ ಇಂಜೆಕ್ಷನ್ ಮಾಡಿನ. ಅಲ್ಲ ಸರ್ ಚಲೋ ಇತ್ತು, ಜರ ಹೊಟ್ಟೆ ಬೇನೆ ಆಯ್ತು ಅಂತ ಬಂದ, ಇಂಜೆಕ್ಷನ್ ಮಾಡಿರಲ್ರಿ, ಪೂರ ಹೊಟ್ಟೆ ಬಿಗದಂಗ ಆಗತ್ತದಂತ್ರಿ. ಯಾಕಂತ ತಿಳ್ಕೊಂಡು ಬಂದು ಡಾಕ್ಟರ್ ನೋಡಿದ್ರು. ಅವಾಗ ವಿಚಾರ ಗೊತ್ತೈತಿ ಏನಂತಂದ್ರ, ಡಾಕ್ಟರ್ ಗದ್ದಲ್ದಾಗ ಯಾರೋ ಒಂದು ಹೆಣ್ಮಕ್ಳಿಗೆ ಡೆಲಿವರಿ ಇಂಜೆಕ್ಷನ್ ಅವನಿಗೆ ಮಾಡ್ಯಾರ. ಅದು ಯಾಕೋ ಏನಾಯ್ತು ಹೇಳ್ಮಾಡ್ರಿ, ನಾವು ಏನಂತ ನಮ್ಮನೆ ನಿನ್ ಕಡೆ ತಪ್ಪಲ್ಲಪ್ಪ, ಫಾಲ್ಟ್ ನಂಬಲ್ಲಿ ಜರ ಗಡಬಡ ಮಾಡು,
ಮತ್ತು ಅದಕ್ಕೆ ಯಾವುದು ಪುಷನ್ ಇಂಜೆಕ್ಷನ್ ಮಾಡಿದ್ರೂ ಗೊತ್ತಿಲ್ಲ. ನಮ್ಮಲ್ಲಿ ಬಡ ಬಡ ಬರ್ತಿರ್ತಾರೆ, ನೀವು ಒಬ್ಬರಿಂದ ಒಬ್ಬರು ಆರಿ ಅಂತ ನಾವು ಉದ್ದೇಶ ಇದೆ. ಹೌದಾ? ನೀನು ಬೇಡಪ್ಪ ನಿಂದ್ರೆ ಗಡ್ಬಡ್ ಮಾಡ್ಬೇಡ್ರಿ, ಹಿಂಗಾಗ್ಲಿ ಹಂಗಾಗ್ಲಿ ಅಂತ ತಿಳ್ಕೊಂಡು ಒಟ್ಟಾರೆ ನಡ್ಕೊಂಡು ಹೋಗುವಂಥದ್ದು ವಿಚಾರ. ಆದ್ರೂ ಅಮಾವಾಸ್ಯೆ ಐತಾರ ಅಮಾವಾಸ್ಯೆ ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಬಹಳಷ್ಟು ಮಂದಿ ಬಂದಿರಿ. ಬಹುಶಃ ಇದ್ರ 2 ಪಟ್ಟು ಜನ ಹೋಗಿರ್ಬೋದು. 2 ಪಟ್ಟು ಜನ ಹೋಗಿದ್ದು, ಎಷ್ಟು ಹೋಗಿದ್ದು ಗೊತ್ತಿಲ್ಲ. ಸುಮಾರು ಮುಂಜಾನೆ ನಡೆದ ಇದೇ ರೀತಿ ನಡೆದುಕೊಂಡು ಬಂದಂತ. ಮುಂಜಾನೆ 10-11 ತನಕ ನಮ್ಮ ಸಣ್ಣ ಸ್ವಾಮಿಗಳ ಡ್ಯೂಟಿ ಆಯ್ತು. ಅದಾದ ನಂತರ ನಮ್ಮ ಡ್ಯೂಟಿ ಚಾಲು ಆಯ್ತು. ನಮ್ಮ ಡ್ಯೂಟಿ ಅವ್ರ ಡ್ಯೂಟಿ, ಮತ್ತೆ ಎಲ್ಲೋ ಸಂಬಂಧಿ ಕೂಡಿ ಡ್ಯೂಟಿ ಆಯ್ತು. ಹೊಸ ಮಂದಿ ಅಂದ್ರೆ ಶಾಸ್ತ್ರಿಗಳು, ಸ್ವಾಮಿಗಳು, ಗುಡ್ಯಾಡೋರು ಪಾಪ ಅವ್ರು ಯಾವಾಗ ಉಂಡ್ರು ಯಾವಾಗ ಗೊತ್ತಿಲ್ಲ. ವಿಶ್ವರಾತ್ರ ಪೂಜೆ ನಡೆದಾಗ ಇಟ್ಟು ಬಿಟ್ಟು ಆದೆವು. ಬಟ್ ಏನಿದ್ರು ಕೂಡ ನಮ್ಮವ್ರ ನಮ್ಮಪ್ಪ ಬರ್ತಾನ ಈ ಸತ್ತ ಅನ್ನೋಂಥ ಭಾವನೆ ನಿಮ್ಮಲ್ಲಿ ಅದ. ಪಾಪ ಸ್ವಲ್ಪ ಹೆಚ್ಚಕಮ್ಮ ಆದ್ರೂ ನಮ್ಮೂ ಇರ್ತಪ್ಪ, ನಮ್ಮ ಮಕ್ಕಳು ನಮ್ಮ ಶಿಶು ಮಕ್ಕಳು ಇರ್ತಾರ ಅನ್ನುವಂಥ ಭಾವನೆ ನನ್ನಲ್ಲೇ ಅದ. ಒಬ್ರಿಗೊಬ್ರು ತಾರಕ ಅಂತದಂತ ತಿಳ್ಕೊಂಡೆ ಎಷ್ಟು ಸಂಭ್ರಮ ನಡೆಯುವಂಥದ್ದಾಗ್ತದ. ಇಂಥ ಒಂದು ಶುಭ ಪ್ರಸಂಗದಲ್ಲಿ ಬಂದು ದರ್ಶನವನ್ನು ಪಡ್ಕೊಂಡು ಆ 4 ಶಿವಾನುಭವ ಗೋಷ್ಠಿಯ ವಿಚಾರಗಳನ್ನ ಕೇಳಿದಂಥ ನಿಮ್ಮೆಲ್ಲರಿಗೂ ಸದ್ಗುರು ಸಮತ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ, ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ 22ನೇ ತಾರೀಕು ರವಿವಾರ ದಿನ ವಿಶ್ವಾರಾಧ್ಯ ಅಪ್ಪನ ಜಾತ್ರಾ ಮಹೋತ್ಸವ ಅದ. ನಾವು ತಿಂಗಳ 20 ಯಾವಾಗೋ ಬರ್ತಿರ್ತೀವಿ, ಆಯ್ತಾರ ಬರ್ತಿರ್ತೀವಿ, ಗುರುವಾರ ಬರ್ತಿರ್ತೀವಿ, ಅಮಾವಾಸ್ಯೆ ಬರ್ತಿರ್ತೀವಿ. ಇವೆಲ್ಲ ಬರೋದು ನೀವೆಲ್ಲ ಅಂತಿರ್ತೀರಿ ನೋಡವತ್ತು, ಮುತ್ತಿನ ತೇರದಪ್ಪ ತೇರಿಗೆ ಹೋಗ್ಬೇಕು ಅಂತೇಳಿ. ಅಂದ್ರೆ ವರ್ಷಾರತ್ವದಲ್ಲಿ ಬರುವಂತದ್ದು ನಮ್ಮ ಸಲಿಂದ, ಜಾತ್ರೆಗೆ ಬರೋಂಥದ್ದು ಅವನ ಸಲಿಂದ. ಹೌದಾ? ಅಪ್ಪನ ತೇರದಪ್ಪ ಹೋಗ್ಬೇಕಂದ್ರೆ ಅವನ್ ತೇರದ ಅವನ ತೇರಿಗೆ ನಾವು ಹೋಗ್ಬೇಕನ್ನೋದು ಬರ್ತಲ್ಲ. ಅದನ್ನು ವರ್ಷಗಟ್ಲೆ 365 ದಿನದಾಗ 364 ದಿನ ನಮ್ಮ ಸಲಿಂದ, ಅದೊಂದು ದಿನ ಅವನ ಸಲಿಂದ ಬಂದು ಆ ಜಾತ್ರೆಯಲ್ಲಿ ಪಾಲ್ಗೊಂಡು ಗುರುನಾಥನ ತೇರು ನಾವು ಹೆಂಗೆ ಹೇಳದಂತೆ ನಮ್ಮ ಬದುಕಿನ ಬಂಡಿನೂ ಕೂಡ ಸುಗಮವಾಗಿ ಸಾಗಲಪ್ಪ ಯಪ್ಪ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ನಡ್ಕೊಂಡು ದುಡ್ಕೊಂಡದ್ದಾದ್ರೆ ನಮ್ಗೆಲ್ಲರೂ ಕೂಡ ಒಳ್ಳೇದಾಗ್ತಾ ಇದೆ ಅನ್ನುವಂಥ ವಿಚಾರ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಕೂಡ ಸನ್ಮಾನಗಳುಂಟ ಆಶೀರ್ವಾದ. ಇನ್ನು ಮುಂದೆ ನಡೆದು ಬಂದಿರುವ ಕಾರ್ಯಕ್ರಮ ಮಹಾಮಂಗಲಾಗದ ಶ್ರೀ ವಿಶ್ವಾಧ್ಯಾಯ Jaya
पादाय मङ्गलम् पराध्याय मङ्गलम् आरती आरती केळले गुरुवे आरती आरती केळले गुरुवे आरती
ಅಯ್ಯೋ